2022 ಅಲ್ಲಿ ನಾನು UPSC ಈಗ ಕೊಡ್ತಾ ಇರುವಾಗ ನನ್ನ ಅಪ್ಪ ಹೇಳಿದ್ರು, ನೀನ್ ಅದು ಶೋ ಸ್ವಲ್ಪ ಆಡು, ಗೊತ್ತಾಗ್ತದೆ, ಕೆಲವೆಲ್ಲ ನಮ್ಗೆ ಬರುದಿಲ್ಲ ಸರ್, ಆದ್ರೆ ಸಹ ನಾವು ಉತ್ತರ ಕೊಡ್ಬೇಕು. ಒಂದು 20 ಕ್ವೆಶ್ಚನ್ಸ್ ಇತ್ತು ನನ್ಗೆ. ಈ ಸರ್ತಿ ನಾನು ಹೇಳಿದ್ದೆ ಅಪ್ಪಮ್ಮನ ಹತ್ರ, ನಂದು ಆಗುದು ಚಾನ್ಸ್ ಕಾಣೋದಿಲ್ಲ, ಯಾಕೆಂದ್ರೆ ತುಂಬಾ ಕಷ್ಟ ಇತ್ತು ಅಂತ. ಅಮ್ಮ ಹೇಳಿದ್ರು, ನನ್ನ ಜನರಾದವನ್ ಪೇರು ಈ ಪಿರ ಉಡುಬೋದು ಕುಲ್ಲುದು ಬರ್ಬ ಖಾಲಿ, ಇಲ್ಲಿ ಎಲ್ಲ ಹೇಳುದು ಜಾಸ್ತಿ ಅಲ್ಲ ಸರ್, ಒಂದು ಇರ್ತದೆ. ನಾನು ಒಬ್ಳೆ ಸೌತ್ ಇಂದ, ಈ ಟೈಮ್ ನಾನು ಸೌತ್ ಇಂದ ಒಬ್ಳೆ ಇದ್ದದ್ದು. ಇದು ಆಕ್ಚುಲಿ ಸಜ್ಜಿಗೆ ಬಜಿಲಾಗ್ಬೋದು, ನಾನು ಲಾಸ್ಟ್ ಇಯರ್ ಇದ್ದೊಂದು ಹೇಳ್ತೇನೆ ಸರ್. ಬೆಳಗ್ಗೆ ಗಣಪತಿ ಆರತಿ ಆಗ್ತದೆ, ಅದು ಒಂದು ವೈಬ್. ಹೌದು ಸರ್, ಅದು ಅಲ್ಲಿ ಹಾಟ್ ಸೀಟ್ ಉಂಟಲ್ಲ ಸರ್, ಅಲ್ಲಿ ಸೀಟ್ ಎಲ್ಲ ಇರುದಿಲ್ಲ, ಅಲ್ಲಿ ಗಣಪತಿನ ಬಿಟ್ಟು ಪೂಜೆ ಎಲ್ಲ ಇರ್ತದೆ. ನಮ್ಗೆ ಅದು ಎಕ್ಸ್ಪೀರಿಯನ್ಸ್ ತುಂಬಾ ಒಳ್ಳೇದಾಗಿತ್ತು ಸರ್. ನನ್ನ ಅಮ್ಮ ಹೇಳಿದ್ರು, ನಿನ್ಗೆ ನನ್ನ ಫೋಟೋ ನನ್ಗೆ ಉಂಟಲ್ಲ ಸರ್, ಅವರ ಮುಖ ನೋಡಿದ್ರೆ ನನ್ನ ದಿವಸ ಒಳ್ಳೆ. ಹೌದು, ನನ್ನ ಅಪ್ಪ ಹೋಟೆಲ್ ಅಲ್ಲಿ ಇರುವಾಗ ಅವ್ರ ಕ್ಯಾಶ್ ಅಲ್ಲಿ ಒಂದು ಅಂಕಲ್ ಇದ್ರಂತೆ, ಅವ್ರು ಹೇಳಿದ್ರೆ, ನನ್ನ ಮಗಳು ಇವತ್ತು ಕೂತ್ಕೊಳ್ಳೋದಿಲ್ಲ, ನೀವು ಹೋಗಿ. ಅವ್ರ ಕ್ಯಾಶ್ ಅಲ್ಲಿ ಕೂತ್ಕೊಂಡು ಒಂದು 10 ನಿಮಿಷ ಆಗುವಾಗ ಫೋನ್ ಬಂತಂತೆ, ನಿಮ್ಮ ಮಗಳು ಕೂತ್ಕೊಂಡ್ಲು ಅಂತ. ಮತ್ತೆ ಅವರ ಸರ್ ಒಂದು ಸೆಂಟೆನ್ಸ್ ಹೇಳಿದ್ರು, ನೋಡಿ ನಿಮ್ಮ ಮಗಳು ಬಂದು ಇಲ್ಲಿ ಕೂತ್ಕೊಂಡ್ಲು ಅಂತ. ಆಗ ನನ್ಗೆ ಸ್ವಲ್ಪ ಕಣ್ಣು ಇದಾಯ್ತು. ಮತ್ತೆ ನನ್ ಸಿಸ್ಟರ್ಗೆ ಒಂದು ಆಸೆ ಇತ್ತು ಸರ್, 1 crore ಒಂದು ವಿನ್ ಆಗುವ ನಾನು ಇರ್ಬೇಕು ಅಂತ. ಹಾಗೆ ನಾವ ಆಗ್ಲಿಲ್ಲ ಸರ್, ಆದ್ರೆ ಅವರು ಆಗುವಾಗ ಅವಳಿಗೆ. ಹೌದು ಸರ್, ನಂದಾದದ್ದು 3.05 ಸೆಕೆಂಡ್ಸ್ ಅಲ್ಲಿ. ಅದು ಮಿಸ್ ಆದದ್ದು ಸ್ವಲ್ಪ. ನನ್ಗೆ ಅಲ್ಲಿ ಅದು ಗಾಂಗ್ ರೆಡ್ ಅಂತ ಇದು ಹಾಕ್ತಾರಲ್ಲ, ಆಯ್ತು ಅಂತ. ನಂದು ಅಲ್ಲಿಯೇ ಕೆಂಪು ಕಣ್ಣಾಗಿ ನನ್ಗೆ ಅಳಿಕೆ ಬಂದಿದೆ, ನಂದು ಒಂದು ಬರ್ಲಿ ಅಂತ. ಎಲ್ಲಿದ್ದ ಅದು ಒಂದು ಡೆಫಿನೆಟ್ಲಿ ಸರ್, ನನ್ಗೆ ಏನು ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಚಿನ್ನಸ್ವಾಮಿ ಅದು ನನ್ನ ಲೆಕ್ಕದಲ್ಲಿ ಇಡೀ ಇದು ಚೇಂಜ್ ಮಾಡಿದ. ಹೌದು, 2011 ಅಲ್ಲಿ ಹೇಳಿದ್ರು, ನೀನು ಒಂದು ದಿವಸ ಹೋಗಿ ಕೂತ್ಕೊಳ್ತೀಯ ಅಂತ. ನನ್ಗೆ ಅದು ನೆನಪಾಯ್ತು. ದೇವರೈತೆ ಟಿವಿ ನನ್ನ ಪುದರ್ ತಪ್ಪು ಬರ್ಪುಂಡು. ನನ್ನ ಅಪ್ಪ ಯೋಚಿಸಿದ್ದಂತೆ, ಓ ಇದು ಕ್ವೆಶ್ಚನ್ ಕೇಳ್ತಾರೆ ಅಂತೆಲ್ಲ ಬುಕ್ ಅಲ್ಲೆಲ್ಲ ಲಾಸ್ಟ್ ಮಿನಿಟಿಗೆ ಓದಿ ನೋಡಿದ್ರೆ ಅವರು ಕೆಳಗೆ ನೋಡ್ತಾ ಇರ್ತಾರೆ. ಅದು ಶರ್ಟ್ ಹಾಕಿದ್ದು, ಅವು ಅಮಿತಾಬ್ ಬಚ್ಚನ್ ತಿಕ್ಕದಿನ ಶರ್ಟ್, ಅದು ಶರ್ಟಿಗೆ ಈಗ ಅದೇ ಹೆಸರಾಗಿದೆ. ನಾವು ಸಕ್ಸಸ್ ಹಿಂದೆ ತುಂಬಾ ಓಡಾಡ್ತೇವೆ, ಅದು ಅಲ್ಲ, ನಾವು ಆಕ್ಚುಲಿ ಎಕ್ಸ್ಪೀರಿಯನ್ಸ್ಗೆ ನಾವು ಇರ್ಬೇಕು ಸರ್. ಯಾಕೆಂದ್ರೆ ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಸರ್ ನಮ್ಗೆ ಒಂದು ಪಾಠ, ಲೆಸನ್. ಡೆಫಿನೆಟ್ಲಿ ನಾವು ಹೇಗೆ ನ್ಯಾವಿಗೇಟ್ ಮಾಡಬೇಕು ಲೈಫ್ ಅಲ್ಲಿ, ಅದೆಲ್ಲ ಒಂದು ಕಲಿಸ್ತದೆ ಎಕ್ಸ್ಪೀರಿಯನ್ಸಸ್. ನಮಸ್ತೆ, ಇವತ್ತು ಹೊಸ ಪಾಡ್ಕಾಸ್ಟ್ ನೊಂದಿಗೆ ನಿಮ್ಮೊಂದಿಗೆ ರಿತಮ್ ಕನ್ನಡದಲ್ಲಿ ಬರ್ತಾ ಇದ್ದೇವೆ. ನಮ್ಮ ಜೊತೆಗೆ ಮಂಗಳೂರಿನ ಒಬ್ಬರು ಅತಿಥಿ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಇವರನ್ನ ನೀವು ಈಗಾಗಲೇ ನೋಡಿರ್ತೀರಿ, ಬಹಳ ದೊಡ್ಡ ದೇಶದ ಎಲ್ಲರೂ ನೋಡಿರ್ತಾರೆ. ಕೌನ್ ಬನೇಗಾ ಕರೋಡ್ಪತಿ ಇದರಲ್ಲಿ ಇವ್ರು ಬಂದಿದ್ರು, ಮಂಗಳೂರನ್ನ ಪ್ರತಿನಿಧಿಸಿದ್ರು. ಅವರನ್ನ ಪ್ರತಿನಿಧಿಯಾಗಿ ಹೋಗೋದು ಒಂದು ಭಾಗ, ಆದ್ರೆ ಮಂಗಳೂರನ್ನ ಪ್ರತಿನಿಧಿಸೋದು ಬಹಳ ಇಷ್ಟಪಟ್ಟಿದ್ರು ಇಲ್ಲಿ ಮಂಗಳೂರಿನಲ್ಲಿ ಎಲ್ಲರೂ ಕೂಡ. ಹಾಗಾಗಿ ಅಪೂರ್ವ ಎಲ್ ಶೆಟ್ಟಿ ಅವರ ಜೊತೆಗೆ ಇವತ್ತು ನಮ್ಮ ಪಾಡ್ಕಾಸ್ಟ್ ಅನ್ನ ನಾವು ಮಾಡ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಸ್ವಾಗತ ಅಪೂರ್ವ. ಸೊ ಇತ್ತೀಚಿನ ದಿನಗಳಲ್ಲಿ ಕೌನ್ ಬನೇಗಾ ಕರೋಡ್ಪತಿ ಅದು 16ನೇ ಎಪಿಸೋಡ್ ಅನ್ಕೊಳ್ತೀನಿ ನೀವು ಹೋಗಿರುವಂತದ್ದು. ಸೊ ಅದರಲ್ಲಿ ನನಗೆ ಕೇಳ್ಬೇಕಾಗಿರುವಂತದ್ದು ನಿಮ್ಮ ಪ್ರಶ್ನೆಗಳು ಯಾವ ರೀತಿ, ಅಮಿತಾಬ್ ಬಚ್ಚನ್ ಅವರು ನಿಮ್ಮನ್ನು ಪರೀಕ್ಷೆ ಮಾಡಿದ್ರಲ್ಲ, ಆ ರೀತಿ ಇಲ್ಲಿ ಏನು ಪರೀಕ್ಷೆ ಇಲ್ಲ. ಆದ್ರೆ ಒಂದು ಕುತೂಹಲ ಏನಂದ್ರೆ, ಸಾಮಾನ್ಯವಾಗಿ ಒಂದು ರಿಯಾಲಿಟಿ ಶೋ ಅಂದ್ರೆ ನಮಗೆ ಟಿವಿಯಲ್ಲಿ ನೋಡ್ತೇವೆ, ಅಲ್ಲೆಲ್ಲ ಸೆಟ್ ಆಗಿರುತ್ತೆ, ಲೈಟಿಂಗ್ಸ್, ಇನ್ನೊಂದು ಹೊಸ ಹೊಸ ಆವಿಷ್ಕಾರಗಳು ಬಂದಿದೆ. ಇವುಗಳನ್ನ ನೋಡಿದಾಗ ಅಲ್ಲಿ ವಾತಾವರಣ ಒಂದ್ಸರಿ ಗೊತ್ತಾಗ್ಬಿಡ್ತದೆ. ಆ ಮ್ಯೂಸಿಕ್ ಕೇಳಿದ್ರೆ ಇದು ಕರೋಡ್ಪತಿ ಅನ್ನೋದು ಗೊತ್ತಾಗ್ಬಿಡ್ತದೆ. ಕನ್ನಡದಲ್ಲಿಯೂ ಕೂಡ ನಮ್ಮ ಇವರು ಯಾರು ರಾಜ್ಕುಮಾರ್ ಅವರ ಮಗ ಪುನೀತ್ ರಾಜ್ಕುಮಾರ್ ಅವರು ನಡೆಸ್ಕೊಟ್ಟಿದ್ದಾರೆ. ಈ ರೀತಿ ಬೇರೆ ಬೇರೆ ಭಾಷೆಗಳಲ್ಲಿ ನಡೀತಾರೆ. ಆದ್ರೆ ಅಮಿತಾಬ್ ಬಚ್ಚನ್ ಅವರು ನಡೆಸೋದು ಇದು ದೇಶದ ಒಂದು ಶೋ ಅನ್ನೋ ರೀತಿಯಲ್ಲಿ. ಅಂತ ಶೋಗೆ ನೀವು ಹೋದಾಗ ಆ ಅನುಭವ ಹೇಗಿತ್ತು? ಬಿಹೈಂಡ್ ದ ಸ್ಕ್ರೀನ್ ಏನಿತ್ತು?
ನೀವ್ ಹೇಗ್ ತಯಾರಿ ನಡೆಸ್ತಿದ್ರಿ? ನಿಮ್ಮ ಸರದಿ ಬರೋವರೆಗೂ ನೀವು ವೇಟ್ ಮಾಡ್ಬೇಕಲ್ಲ, ಅದೊಂದು ಆ ಸಮಯ ಇದೆಯಲ್ಲ, ಅಂದ್ರೆ ಎಕ್ಸಾಮ್ ಇಡೀ ವರ್ಷ ಓದಿದ್ರು ಆ ಎಕ್ಸಾಮಿನ ಹಿಂದಿನ ಕ್ಷಣ ಇರುತ್ತಲ್ಲ, ಅದು ಬರೆಯಲಾಗದ ಕ್ಷಣ. ಒಂದ್ಸರಿ ಅದು ಆಯ್ತಪ್ಪ ಅಂತ ಹೇಳಿದ್ರೆ ಹಬ್ಬ ಮುಗೀತು ಅನ್ನೋ ರೀತಿಯಲ್ಲಿ ಇರುತ್ತೆ. ಬಟ್ ಇಲ್ಲಿ ಮುಗೀತು ಅನ್ನೋದಿರೋದಿಲ್ಲ, ಮುಂದೆ ಮುಂದೆ ಹೋಗ್ಬೇಕು ನಾವು. ಸೊ ಇದನ್ನ ಹೇಗೆ ನೀವು ಫೇಸ್ ಮಾಡಿದ್ರಿ? ಅದಾದ ನಂತರ ಅಲ್ಲಿಯ ವಾತಾವರಣ ಹೇಗಿತ್ತು, ದಿನಚರಿ ಹೇಗಿತ್ತು, ಇದ್ರ ಬಗ್ಗೆ ಒಂದಿಷ್ಟು ಮಾತಾಡೋಣ ಅಂತ ಅನ್ಸುತ್ತೆ. ಈಗ ಹೇಳಿ, ನಿಮಗೆ ಫಸ್ಟ್ ಕಾಲ್ ಇದನ್ನ ಅಟೆಂಪ್ಟ್ ಮಾಡಿದಾಗ ಫಸ್ಟ್ ಕಾಲ್ ನೀವು ಸೆಲೆಕ್ಟ್ ಆಗಿದ್ದೀರಿ ಅನ್ನೋದು ಹೇಗಿತ್ತು, ಆ ಕ್ಷಣ ಹೇಗಿತ್ತು? ಸರ್, ನನ್ಗೆ August 20th ನನ್ಗೆ ಫೋನ್ ಬಂದದ್ದು. August 19th ರಕ್ಷಾ ಬಂಧನ ಆಗಿತ್ತು. August 20th ಈವ್ನಿಂಗ್ 6 o'clock ನನ್ಗೆ ಫೋನ್ ಬಂತು. ಏನ್ ಹೇಳ್ತಾರೆ ಆ ಫೋನ್ ಅಲ್ಲಿ ಹೇಳಿದ್ರು, ನೀವು ಅಪೂರ್ವ ಶೆಟ್ಟಿ ಅಂತ. ನಾನ್ ಹೌದು ಅಂತ ಹೇಳಿದೆ, ಯಾಕಂದ್ರೆ ನಾವು ಸೋನಿ ಲಿವ್ ಆಪ್ ಮುಖಾಂತರ ನಾನು ಹೋದದ್ದು ಸರ್. ಇದು ನಾನು ಒಂದು ಕ್ಲಾರಿಫಿಕೇಶನ್ ಮಾಡ್ಬೇಕು. ಈ ಶೋಗೆ ಹೋಗ್ಲಿಕ್ಕೆ 2 ವೇ ಉಂಟು. ಒಂದು ರಿಜಿಸ್ಟ್ರೇಷನ್ಸ್ ಮುಖಾಂತರ, ಅದು ಏಪ್ರಿಲ್ ಮೇ ಅಲ್ಲಿ ಅವರು ಟಿವಿಯಲ್ಲಿ ಹಾಕ್ತಾರಲ್ಲ, ಆಗ ನಾವು ಅದಕ್ಕೆ ಆನ್ಸರ್ ABCD ಅಂತ ಒಂದು ಕಳಿಸುದು. ಮತ್ತೆ ಅವರು ನಮ್ಮ ಮೊಬೈಲ್ ಶಾರ್ಟ್ ಲಿಸ್ಟ್ ನಂಬರ್ ನಮ್ದು ಆದ್ರೆ ಅಲ್ಲಿಗೆ ನಮ್ಗೆ ಮುಂಬೈಗೆ ಕರೀತಾರೆ. ಅದಾದ ನಂತರ ಅಲ್ಲಿ ನಮ್ಗೆ ಗ್ರೌಂಡ್ ಆಡಿಷನ್ಸ್ ಎಲ್ಲ ಇರ್ತದೆ. ಬಟ್ ನಾನು ಹೋದದ್ದು ಪ್ಲೇ ಅಲಾಂಗ್, ಅಂದ್ರೆ ಸೋನಿ ಲಿವ್ ಆಪ್ ಬರ್ತದೆ. ಹೇಗೆ ನಮ್ಗೆ ಡಿಸ್ನಿ, ನೆಟ್ಫ್ಲಿಕ್ಸ್ ಎಲ್ಲ ಉಂಟು, ಹಾಗೆ ಸೋನಿ ಅವರದ್ದು ಸೋನಿ ಲಿವ್ ಅಂತ ಉಂಟು. ಅದ್ರಲ್ಲಿ ನಾನು ರಿಜಿಸ್ಟರ್ ಮಾಡಿ ನಮ್ ಫೋನ್ ನಂಬರ್, ನಮ್ ಇಮೇಲ್ ID, ನಾವು ಏನು ಮಾಡ್ತಾ ಇದ್ದೇವೆ, ಆಕ್ಯುಪೇಷನ್, ನಾವು ಎಲ್ಲಿಂದ ಎಲ್ಲ ಅದ್ರಲ್ಲಿ ಡೀಟೇಲ್ಸ್ ಮಾಡಿ ರಿಜಿಸ್ಟರ್ ಮಾಡ್ಬೇಕು. ಅದಾದ ನಂತರ ಹಾಗೆ ನಮ್ಮ ಹತ್ರ ಅವರ ನಂಬರ್ ಇರ್ತದೆ. ನಾನು ಈ ವರ್ಷ ನಾನು ಟಾಪ್ 200 ಅಲ್ಲಿ ಇದ್ದೆ. ಫಸ್ಟ್ ಅಂದ್ರೆ ಅಲ್ಲಲ್ಲ, ಅಂದ್ರೆ ನಾವು ಆಡ್ತಾ ಇದ್ದೇವಲ್ಲ, ಟಿವಿಯಲ್ಲಿ ಆಗ್ತಾ ಇರ್ತದೆ, ಹಾಗೆ ನಾವು ಲೈವ್ ಆಡ್ಕೊಂಡು ಹೋಗ್ಬೇಕು. ಅಲ್ಲಿ ಟಿವಿಯಲ್ಲಿ ಬರುವ ಕ್ವೆಶ್ಚನ್ಸ್ ನಮ್ಮ ಫೋನ್ ಅಲ್ಲಿ ಬರ್ತದೆ. ಅಂದ್ರೆ ಈಗ ನಿಮ್ಮ ಆಯ್ಕೆಯಲ್ಲಿ 200 ಜನ ನಿರಂತರವಾಗಿ ಕನೆಕ್ಟ್ ಆಗಿರ್ತಾರೆ. ಅಲ್ಲ, 200 ಜನ ಅಲ್ಲ, ಅರೌಂಡ್ ಇಡೀ ಇಂಡಿಯಾದಲ್ಲಿ ಅರೌಂಡ್ 1 lakh 2 lakh 3 lakh ಹಾಗೆ ಆಡ್ತಾರೆ. ಎಷ್ಟೋ ಜನ ಆಡ್ತಾರೆ. ಅದ್ರಲ್ಲಿ ನಾನು ಲಾಸ್ಟ್ ಇಯರ್ ಆದ್ರೆ ನಂದು ಒಂದು 3,000 ರ್ಯಾಂಕ್ ಅಲ್ಲಿ ಇತ್ತು. ಅದಕ್ಕೆ ನನ್ಗೆ ಲಾಸ್ಟ್ ಲಾಟ್ ಅಲ್ಲಿ ಫೋನ್ ಬಂದದ್ದು. ಲಾಸ್ಟ್ ಇಯರ್ ಸಹ ಹೋಗಿದ್ದೆ ಅಲ್ಲ. ಈ ವರ್ಷ ನಂದು ಟಾಪ್ 200 ಅಲ್ಲಿ ಇಂಡಿಯಾದಲ್ಲಿ. ಹೌದು ಆದ್ರೆ ಲಾಸ್ಟ್ ಇಯರ್ ಉಂಟಲ್ಲ ಸರ್, ಒಂದು ದಿವಸ ಸಹ ನಾನು ಬಿಡ್ಲಿಲ್ಲ. ನನ್ನ ಅಕ್ಕನ ಮದುವೆ ಇತ್ತು, ಆ ದಿವಸ ಸಹ ನಾನು ಫೋನ್ ಹಿಡ್ಕೊಂಡು 9 ಇಂದ 10 ಆಡ್ಬೇಕಲ್ಲ. ಟಿವಿ ಇಲ್ಲ, ಆದ್ರೆ ಫೋನ್ ಅಲ್ಲಿ ಬರ್ತದೆ ಕ್ವೆಶ್ಚನ್ಸ್, ಅದನ್ನು ಓದ್ಕೊಂಡು ಹೋಗುದು. ನನ್ಗೆ ಅಂದ್ರೆ ನನ್ನ ಅನುಭವ ಲಾಸ್ಟ್ ಇಯರ್ ಹೋದ ಇದ್ರಲ್ಲಿ ನನ್ಗೆ ತುಂಬಾ ಬೇಸರ ಆಗಿತ್ತು, ಸಿಗ್ಲಿಲ್ಲ ಅಂತ. ಯಾಕೆಂದ್ರೆ ಲಾಸ್ಟ್ ಇಯರ್ ಸಹ ನಾನು ಪ್ಲೇ ಅಲಾಂಗ್ ಇಂದ ಅದು ಒಂದೇ ದಿನ ಇದ್ದದ್ದು. ಈ ವರ್ಷ ಅವರದ್ದು ಹೊಸ ಇದು ಸ್ಟಾರ್ಟ್ ಆಗಿದೆ, ಅಂದ್ರೆ 1 ವಾರ ಕೊಡ್ತಾರೆ ನಮ್ಗೆ. ಆದ್ರೆ ನಾನು ಹೋದದ್ದು ಚಾಲೆಂಜರ್ ವೀಕ್ ಅಲ್ಲಿ, ಅದಕ್ಕೆ ನನ್ಗೆ 3 ದಿವಸ ಮಾತ್ರ ಸಿಕ್ಕಿದ್ದು. ಸೊ ಲಾಸ್ಟ್ ಇಯರ್ ಹೋದ ಒಂದು ಅನುಭವ ಬೇರೆನೆ ಇತ್ತು. ಅಂದ್ರೆ ನಾವು ಹಿಂದೆ ಕೂತ್ಕೊಳ್ಳೋದು ಬೇರೆ ಇರ್ತದೆ, ಆ ಸೀಟ್ ಅಲ್ಲಿ ಬಂದು ಕೂತ್ಕೊಳ್ಳೋದು ಬೇರೆ ಇರ್ತದೆ. ಈಗ ಹೇಳಿ, ಆ ಕಾಲ್ ಬಂದಾಗ ಫಸ್ಟ್ ರೆಸ್ಪಾನ್ಸ್ ಹೇಗಿತ್ತು? ಅವ್ರು ಏನ್ ಹೇಳ್ತಾರೆ? ನನ್ನ ಹಾರ್ಟ್ ಬೀಟ್ ಉಂಟಲ್ಲ ಹೇಗಿತ್ತು ಸಂಭಾಷಣೆ? ಫಸ್ಟ್ ಅವ್ರು ಏನ್ ಕೇಳ್ತಾರೆ, ಅದಕ್ಕೆ ನೀವು ಏನು ಉತ್ತರ ಕೊಡ್ತೀರಾ? ಅದು ಹಿಂದಿಯಲ್ಲಿ ಇತ್ತೋ ಇಂಗ್ಲಿಷ್ ನಲ್ಲಿ ಇತ್ತೋ? ಸರ್, ಅವ್ರು ಹಿಂದಿಯಲ್ಲೇ ಹೇಳ್ತಾರೆ. ಫಸ್ಟ್ ನನ್ಗೆ ಹೇಳಿದ್ರು, ಕಂಗ್ರಾಚುಲೇಷನ್ಸ್, ನೀವು ನಿಮ್ ನಂಬರ್ ಸಿಲೆಕ್ಟ್ ಆಗಿದೆ, आपका नंबर सिलेक्ट हो गया है, आप अपूर्वा एल शेट्टी बात कर रही है क्या, ಹೀಗೆ ಹೇಳ್ತಾರೆ. ಮತ್ತೆ ಅದ ನಂತರ ನಮ್ಮ ಹತ್ರ ನಮ್ಮ ಡೀಟೇಲ್ಸ್, ಅಂದ್ರೆ ನಾವು ಅದ್ರಲ್ಲಿ ಕೊಟ್ಟಿದ್ದೇವಲ್ಲ ರಿಜಿಸ್ಟರ್, ಅದು ವೆರಿಫಿಕೇಶನ್ ಮಾಡ್ತಾರೆ. ಡೇಟ್ ಆಫ್ ಬರ್ತ್ ಹೇಳಿ, ಎಲ್ಲಿಂದ ಅಂತ ಹೇಳಿ, ಅದೆಲ್ಲ ಕೇಳ್ತಾರೆ. ಅದಾದ ನಂತರ ನನ್ಗೆ ಹೇಳಿದ್ರು, ಕಂಗ್ರಾಚುಲೇಷನ್ಸ್, आपका ಇಂಟರ್ವ್ಯೂ ಶೆಡ್ಯೂಲ್ ಹುआ है. ಇದು ಆಕ್ಚುಲಿ ಫಸ್ಟ್ ಕಾಲ್ ಬರ್ತದೆ, ಅದಾದ ನಂತರ ಒಂದು ಇಂಟರ್ವ್ಯೂ ಉಂಟು. ಆ ಇಂಟರ್ವ್ಯೂ ಅಲ್ಲಿ ಸಿಲೆಕ್ಟ್ ಆದ್ರೆ ಮಾತ್ರ ನಮ್ಗೆ ಕೂತ್ಕೊಳ್ಳಿಕ್ಕೆ ಸಿಗುತ್ತೆ. ಆ ಇಂಟರ್ವ್ಯೂ ಅದನ್ನ ಆನ್ಲೈನ್ ನಲ್ಲಿ ಇರುತ್ತಾ ಅಥವಾ ಅಲ್ಲಿ ಕರೀತಾರ? ಸರ್, ನಂದು ಪ್ಲೇ ಅಲಾಂಗ್ ಅಲ್ಲಿ ಹೋದ ಕಾರಣ ನಂದು ಆನ್ಲೈನ್ ಇದ್ದದ್ದು. ಇದು ಅವರದ್ದು ಚಾಲೆಂಜರ್ ವೀಕಿಗೆ ನಾನು ಹೋದದ್ದು. ಸೊ ಅದ್ರಲ್ಲಿ ಹೇಗಿರ್ತದೆ ಅಂತ ಅಂದ್ರೆ ಸರ್, ಅವರದ್ದು ಫೋನ್ ಬರ್ತದೆ, ಅವ್ರು ಹೇಳ್ತಾರೆ ನಿಮ್ಗೆ ಒಂದು ಇಮೇಲ್ ಬರ್ತದೆ, आपको एक ईमेल आएगा और योर इंटरव्यू इज शेड्यूल्ड. ನನ್ಗೆ 20th August ಗೆ ನನ್ಗೆ ಫೋನ್ ಬಂದದ್ದು. ಆ ಕಾರಣ ಅದು ಟ್ಯೂಸ್ಡೇ, ನನ್ಗೆ ಫ್ರೈಡೇ ಇಂಟರ್ವ್ಯೂ ಇತ್ತು. ಥರ್ಸ್ಡೇ ನನ್ಗೆ ಒಂದು ಫಾರ್ಮ್ ಬಂತು.
ಇತ್ತು ಇಮೇಲ್ ಅಲ್ಲಿ. Okay. ಯು ಹ್ಯಾವ್ ಟು ಫಿಲ್ ದಿ ಎಂಟೈರ್ ಫಾರ್ಮ್. ಒಂದು 20 ಪೇಜ್ ಇದ್ದು ಫಾರ್ಮ್ ಇರ್ತದೆ. ಅದರಲ್ಲಿ ಎಲ್ಲ ನಿಮ್ಮ ಡೀಟೇಲ್ಸ್, ನೀವು ಇಂಟ್ರೆಸ್ಟ್, ಸಣ್ಣದಿಂದ ನೀವು ಬಂದದ್ದು ದೊಡ್ಡ ಡೆಫಿನೆಟ್ಲಿ ಎಲ್ಲ ಒಟ್ಟು ಕನಸುಗಳು ಎಲ್ಲವದರಲ್ಲಿ ಇರ್ತದೆ. ಅದು ನಮ್ಗೆ ಆಕ್ಚುಲಿ ಅದು ಮೇನ್ ಶೀಟ್ ಅಲ್ಲಿಗೆ ಇದು ಆಗ್ಲಿಕ್ಕೆ ಅದ್ರಲ್ಲಿ ಬರ್ದು ಎಲ್ಲ ಕಳಿಸುದು. ಅದಾದ ನಂತರ ನನ್ಗೆ ಫ್ರೈಡೆ ಅರೌಂಡ್ ನಂದು ಇಂಟರ್ವ್ಯೂ ಶೆಡ್ಯೂಲ್ ಆದದ್ದು 7 o'clock. 7 o'clock ನಾನು ಯೋಚಿಸಿದ್ದೆ 7 ಇಂದ 7:30 ಇರ್ಬೋದು, ಯಾಕಂದ್ರೆ ಲಾಸ್ಟ್ ಇಯರ್ ನಂದು half an hour ಇಂಟರ್ವ್ಯೂ ಇದ್ದದ್ದು. ಲಾಸ್ಟ್ ಇಯರ್ half an hour ಅಲ್ಲಿ ಆಗಿತ್ತು. ಈ ವರ್ಷ ಸಹ ಹಾಗೆ ಯೋಚಿಸಿದ್ದೆ. ಅಲ್ಲಿ ಕೂತ್ಕೊಳ್ಳುವಾಗ 7 ಗೆ ಸ್ಟಾರ್ಟ್ ಆದದ್ದು ಆಲ್ಮೋಸ್ಟ್ 8:45 ಆಗಿದೆ. ತುಂಬಾ ಇತ್ತು. ಅಂದ್ರೆ ಸರ್ ನಮ್ಗೆ ಈಗ ಒಂದು ಆಪ್ಷನ್ ಹೇಳಿದ್ರೆ ಅದು ಆಪ್ಷನ್ ಇದ್ದು ಫುಲ್ಲಿ ನೀವು ಡಿಸ್ಕ್ರೈಬ್ ಮಾಡ್ಬೇಕು. ಅಂದ್ರೆ ಅದು ಗೆಸ್ ವರ್ಕ್ ಅಲ್ಲ ಅಂತ ಅವ್ರಿಗೆ ಆಗ್ಬೇಕು. ಮತ್ತೆ ಅದು ಇಂಟರ್ವ್ಯೂ ಆಗುವಾಗ ಯಾರು ನಿಮ್ಮ ಹಿಂದೆ ಆಚೆ ಈಚೆ ಫ್ಯಾನ್ಸ್ ಹಾಕ್ಲಿಕ್ಕಿಲ್ಲ, ಆಚೆ ಈಚೆ ನೀವು ಮೂವ್ ಮಾಡ್ಲಿಕ್ಕಿಲ್ಲ. ಅದು ಮೈಕ್ರೋಸಾಫ್ಟ್ ಟೀಮ್ಸ್ ಅಲ್ಲಿ ಆದದ್ದು ನನ್ನ ಇಂಟರ್ವ್ಯೂ. ಸೊ ಹಾಗೆ ಆಗಿ ಕ್ವೆಶ್ಚನ್ಸ್ ಎಲ್ಲ ಕೇಳ್ತಾ ಹೋಗ್ತಾರೆ. ಕೆಲವೆಲ್ಲ ನಮ್ಗೆ ಬರುದಿಲ್ಲ ಸರ್, ಆದ್ರೆ ಸಹ ನಾವು ಉತ್ತರ ಕೊಡ್ಬೇಕು. ಒಂದು 20 ಕ್ವೆಶ್ಚನ್ಸ್ ಇತ್ತು ನನ್ಗೆ. ಆ 20 ಕ್ವೆಶ್ಚನ್ಸ್ ಅಲ್ಲಿ ಅವರು ಕೇಳ್ಕೊಂಡು ಹೋಗುವಾಗ ನನ್ಗೆ ಆಕ್ಚುಲಿ ಕೆಲವೆಲ್ಲ ಎರಡಕ್ಕೆ ನನ್ಗೆ ಬರ್ತಾ ಇತ್ತು. ತುಂಬಾ ಅಂದ್ರೆ ಟಿವಿಯಿಂದ ಸಹ ನನ್ಗೆ ಅದು ತುಂಬಾ ಡಿಫಿಕಲ್ಟ್ ಅಂತ ಆಯ್ತು. ಅಂದ್ರೆ ಅವರು ಅಷ್ಟು ಸ್ಕ್ರೀನ್ ಮಾಡ್ಬೇಕಲ್ಲ. ಈಗ ನೋಡಿ, ಅವರ ನೀವು ಆಪ್ ತೆಕೊಂಡ್ರೆ ಸೋನಿ ಲಿವ್, ಅದರಲ್ಲಿ ನೀವು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗೆ ಹೋದ್ರೆ ಅಲ್ಲಿ ಕೆಳಗೆ ಇರ್ತದೆ 500 ಪೀಪಲ್ ಇದ್ದು ವೀಕ್ಲಿ ಆಡಿಷನ್ ತೆಕೊಳ್ತಾರೆ. ಅದರಲ್ಲಿ 10 ಜನ ಅಲ್ಲಿಗೆ ಕುತ್ಕೊಳ್ಳುದು. ಸೊ ಇಟ್ ಇಸ್ ಡೆಫಿನೆಟ್ಲಿ ಅ ಲಾಟ್ ಆಫ್ ಸ್ಕ್ರೀನಿಂಗ್ ಇರ್ತದೆ, ತುಂಬಾ ಇರ್ತದೆ. ಅಂದ್ರೆ ನಮ್ಮ ಹಾಗೆ ಒಂದು 500 ಜನ ಕೊಟ್ಟಿರ್ತಾರೆ, ಅದರಲ್ಲಿ 10 ಜನ ಯಾರಲ್ಲಿಗೆ ಹೋಗ್ತಾರೆ ಅಂತ ನಮ್ಗೆ ಸಹ ಗೊತ್ತಿರುವುದಿಲ್ಲ. ಹಾಗೆ ನನ್ನ ಇಂಟರ್ವ್ಯೂ ಎಲ್ಲ ಆಯ್ತು. ನಾನು ಅಪ್ಪನ ಹತ್ರ, ನನ್ಗೆ ಲಾಸ್ಟ್ ಇಯರ್ ಆದ್ರೆ ಒಂದಿತ್ತು ನನ್ಗೆ ಬರ್ಬಹುದು ಅಂತ. ಈ ಸರ್ತಿ ನಾನು ಹೇಳಿದ್ದೆ ಅಪ್ಪಮ್ಮನ ಹತ್ರ, ನಂದು ಆಗುದು ಚಾನ್ಸ್ ಕಾಣುದಿಲ್ಲ, ಯಾಕೆಂದ್ರೆ ತುಂಬಾ ಕಷ್ಟ ಇತ್ತು ಅಂತ. ನನ್ನ ಸಿಸ್ಟರ್, ನನ್ನ ತಂಗಿ, ಅವಳು ಹೀಗೆ ಅಲ್ಲಿ ಕಾಣದಾಗೆ ರೂಮ್ ಹತ್ರ ಹೀಗೆ ಕುತ್ಕೊಂಡು ಅವಳು ಸಹ ಹೇಳ್ತಾ ಇದ್ಲು. ತುಂಬಾ ಅಂದ್ರೆ ನಮ್ಗೆ ಲಾಸ್ಟ್ ಟೈಮ್ ಹೋದ ಒಂದು ಸ್ವಲ್ಪ ಅನುಭವ ಉಂಟಲ್ಲ, ಆ ಕಾರಣ ನಮ್ಗೆ ಈ ಟೈಮ್ ಇದ್ದು ಸ್ವಲ್ಪ ಟ್ವಿಸ್ಟೆಡ್ ಅಂತ ಹೇಳ್ಬೋದು. ಯಾಕೆಂದ್ರೆ ಅವರಿಗೆ ಅಷ್ಟು ಮತ್ತೆ ಅದು ಅಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅಲ್ಲ ಸರ್ ಅಲ್ಲಿಗೆ ಹೋಗೋದು ಸಹ. ಅಂದ್ರೆ ಅವರು ಎಲ್ಲ ನಮ್ದು ಏನು ಖರ್ಚು ವೆಚ್ಚ ಎಲ್ಲ ಅವರೇ ತಕೊಳ್ಳುದಲ್ಲ. ಅದಕ್ಕೆ ನಾನು ಬರ್ತೀನಿ ನೆಕ್ಸ್ಟ್. ಸೊ ಹಾಗೆ ನೀವು ಅದನ್ನ ಇಂಟರ್ವ್ಯೂ ಆನ್ಲೈನ್ ಅಲ್ಲಿ ಕೊಟ್ರೆ ಇದರ ರಿಸಲ್ಟ್ ಯಾವಾಗ ಸಿಗ್ತದೆ ಸರ್? ನನಗೆ ಫ್ರೈಡೆ ಇಂಟರ್ವ್ಯೂ ಆಯ್ತು. ನಂದು ಲಾಸ್ಟ್ ಇಯರ್ ಥರ್ಸ್ಡೇ ಇಂಟರ್ವ್ಯೂ ಆಗಿ ಫ್ರೈಡೆ ನನಗೆ ಬಂದಿತ್ತು. ಅದಕ್ಕೆ ನಾನು ಹೇಳಿದೆ ನಾಳೆ ಸ್ಯಾಟರ್ಡೆ ನನಗೆ ಬರದಿದ್ರೆ ಇಲ್ಲ ಅಂತ. ಹಾಗೆ ಮತ್ತೆ ಸ್ಯಾಟರ್ಡೆ ಇಲ್ಲ, ಸಂಡೇ ನಮ್ಗೆ ಒಂದ್ ಸ್ವಲ್ಪ ಬೇಸರ ಆಗ್ತದಲ್ಲ. ಹೌದು, ನಾನು ಮಲಗಿದ್ದು ಎದ್ದು ಫೋನ್ ಆಕ್ಚುಲಿ ಹೊರಗಿತ್ತು ನಂದು. ಹಾಗೆ ಅದನ್ನ ತಂದು ಬೆಡ್ರೂಮ್ ಅಲ್ಲಿ ಚಾರ್ಜ್ ಅಲ್ಲಿ ಇಟ್ಟು ಮಲಗಿದ್ದೆ. ನಂದೊಂದು ದೀದಿ ಇದ್ದಾರೆ, ಅವರು ಲಾಸ್ಟ್ ಇಯರ್ ನನ್ಗೆ ಅಲ್ಲಿ ಸಿಕ್ಕಿದ್ದು. ತುಂಬಾ ಒಳ್ಳೆ ಸಂಬಂಧ ಉಂಟು. ಅವರ ಹತ್ರ ನಾನು ಹೇಳಿದೆ, ಅಕ್ಕ ನನ್ಗೆ ಫೋನ್ ಬಂದಿತ್ತು ಆದ್ರೆ ಸಿಲೆಕ್ಷನ್ ಇಲ್ಲ ಅಂತ ಕಾಣಿಸ್ತದೆ. ಅದಕ್ಕೆ ಅವ್ರು ಹೇಳಿದ್ರು ತೂ ವೇಟ್ ಕರ್, ತುಜೆ ಆಯೇಗಾ ಅಂತ ಹೇಳಿದ್ರು. ನಾನು ಕಾದೆ ಮತ್ತೆ ಒಂದು ಅರ್ಧ ಗಂಟೆಯಲ್ಲಿ ನನ್ಗೆ ಫೋನ್ ಬಂತು, ಇದು ಸಿಲೆಕ್ಷನ್ ಆಗಿದೆ ಅಂತ. ಅದು ಆಕ್ಚುಲಿ ಉಂಟಲ್ಲ ಸರ್, ನನ್ಗೆ ಟ್ಯೂಸ್ಡೇ ಯಾವಾಗದಿಂದ ಫೋನ್ ಬಂದಿದೆ ಆಗದಿಂದ ನನ್ಗೆ ನಿದ್ದೆ ಇಲ್ಲ ಸರ್. ಅಂದ್ರೆ ಫಸ್ಟ್ ನಮ್ಮ ಇದ್ರಲ್ಲಿ ಇದಾಗ್ತಾ ಇರ್ತದೆ, ಇನ್ನು ಇಂಟರ್ವ್ಯೂ ಹೇಗಿರ್ತದೆ, ಇಂಟರ್ವ್ಯೂ ಪಾಸ್ ಆಗ್ಬೋದ, ಹೌದು ಇಂಟರ್ವ್ಯೂ ಆದ ನಾನು ಮಲಗ್ಲೇ ಇಲ್ಲ, ಈಚೆಯಿಂದ ಆಚೆ. ಮತ್ತೆ ಸಂಡೇ ಆಗುವಾಗ, ಸಂಡೇ ನಂತರ ನನ್ಗೆ ಫೋನ್ ಬಂದು ಮತ್ತೆ ಒಬ್ರದ್ದು ಫೋನ್ ಬರ್ತದಲ್ಲ, ಅದಾದ ನಂತರ ಫೋನ್ ಬರ್ತಾ ಇರ್ತದೆ. ಅಂದ್ರೆ ಅವರದ್ದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಉಂಟು. ನಮ್ಗೀಗ ನನ್ಗೆ ಒಬ್ರು ಫೋನ್ ಮಾಡಿದ್ರೆ ನಂತರ ಕಾಸ್ಟ್ಯೂಮ್ ನವರು ಬೇರೆ ಇರ್ತಾರೆ, ಟಿಕೆಟ್ಸ್ ಮಾಡುವವರು ಬೇರೆ ಇರ್ತಾರೆ, ನಮ್ಮನ್ನು
ಕನೆಕ್ಟ್ ಫೋನ್ ವಿಡಿಯೋ ಕಾಲ್ ಫ್ರೆಂಡ್ ಲೈಫ್ ಲೈನ್ ಉಂಟು. ಪ್ರಿಪೇರ್ ಮಾಡೋದು ಅಂದ್ರೆ ಬೇರೆ ಡಿಪಾರ್ಟ್ಮೆಂಟ್ ಅವರಿಗೆ ಬೇಕಾದ ರೀತಿಯಲ್ಲಿ ನಿಮ್ಮನ್ನ ರೆಡಿ ಮಾಡ್ತಾ ಬರ್ತಾರೆ. ಹೌದು, ಅಂದ್ರೆ ನಮ್ಗೆ ಫೋನ್ ಮಾಡಿ ನಿಮ್ಗೆ ಈಗ ಕಾಸ್ಟ್ಯೂಮ್ಸ್ ನಮ್ಮದೇ ನಾವು ತಕೊಂಡು ಹೋಗ್ಲಿಕ್ಕೆ ಫೋಟೋ ತೆಗೆದು ಕಳಿಸ್ಲಿಕ್ಕೆ ಉಂಟು. ಅದು ಹೇಳ್ತಾರೆ ಇದು ಆಗೋದಿಲ್ಲ, ಅದು ಆಗೋದಿಲ್ಲ. ಅಂದ್ರೆ ಯಾವ ತರ ಡ್ರೆಸ್ ಯಾವ ಕಲರ್ ಇಂದ ಬೇಕು ಕಲರ್ ಎಲ್ಲ ಪ್ರಿಂಟ್ಸ್ ಉಂಟಲ್ಲ ಸರ್, ಪ್ರಿಂಟ್ಸ್ ಇರ್ಲಿಕ್ಕಿಲ್ಲ, ಬ್ಲಾಕ್ ಹಾಕ್ಲಿಕ್ಕಿಲ್ಲ, ಹಾಗೆಲ್ಲ. ಅವರ ಅಂದ್ರೆ ಕ್ಯಾಮ್ರಾ ಮೇ ಬಿ ಅವರದ್ದು ಅದೆಲ್ಲ. ಎಸ್ ಸರ್, ಎಸ್ ಸರ್. ಸೊ ಮತ್ತೆ ಅವರಿಗೆ ತುಂಬಾ ಇದು ಗೋಲ್ಡನ್ ಇದೆಲ್ಲ ಬಂದದ್ದಿದ್ರೆ ಅದು ಲೈಟ್ ರಿಫ್ಲೆಕ್ಟ್ ಆಗ್ತದಲ್ಲ, ಅವರಿಗೆ ಅದೆಲ್ಲ ಇರ್ತದೆ. ಸೊ ಟೆಕ್ನಿಕಲ್ ಇದೆ ಮತ್ತು ಎಲ್ಲರೂ ಒಂದೇ ರೀತಿಯಲ್ಲಿ ಇರಬೇಕು ಅಂತ ಒಂದು ಸಿಸ್ಟಮ್ ಕೂಡ ಮಾಡ್ಕೊಂಡು. ಹೌದು, ಮತ್ತೆ ಸ್ವಲ್ಪ ನೀಟ್ ಆಗಿ ಹಾಗೆ. ಇದಾದ ನಂತರ ಎರಡನೇ ಕಾಲ್ ಬಂದ ನಂತರ ಇಂಥ ದಿವಸ ನಿಮ್ಗೆ ಶೂಟಿಂಗ್ ಇದೆ ಅಂತ ಅನ್ನುವಂಥದ್ದು ಹೇಗೆ ನಿಮ್ಗೆ ಗೊತ್ತಾಯ್ತು? ಸರ್ ಸಂಡೇ ಅವರು ಫೋನ್ ಮಾಡಿದ್ರಲ್ಲ, ಅವ್ರು ನನ್ಗೆ ಹೇಳಿದ್ರು ಈ ಸಲ ಆಕ್ಚುಲಿ ನಿಮ್ಗೆ ಹೊಸದೊಂದು ನಾವು ಇದು ತಂದಿದ್ದೇವೆ ಫಾರ್ಮ್ಯಾಟ್. ನಮ್ಗೆ ಚಾಲೆಂಜರ್ ವೀಕ್ ಅಂತ ಆದ ಕಾರಣ ನಿಮ್ಗೆ ಬಜರ್ ರೌಂಡ್ ಇರ್ತದೆ, ಅದು ಜಲ್ದಿ ಎಸ್, ಅದು ಲಾಸ್ಟ್ ಇಯರ್ ಎಲ್ಲ ಇರ್ಲಿಲ್ಲ. ಹೌದು, ಸೊ ಅದು ಜಸ್ಟ್ ಚಾಲೆಂಜರ್ ವೀಕ್ ಅಂದ್ರೆ ಪ್ಲೇ ಅಲಾಂಗ್ ಅಲ್ಲಿ ಹೋದವರಿಗೆ ಮಾತ್ರ ಅದು ಈ ಸೀಸನ್ ಅಲ್ಲಿ. ಸೊ ಹಾಗೆ ನಮ್ಗೆ ಹೇಳಿದ್ರು. ಅದು ಆಗುವಾಗ ಟಿವಿಯಲ್ಲಿ ಸಹ ಬರ್ಲಿಲ್ಲ, ನಮ್ಗೆ ಸಂಡೇ ಫೋನ್ ಬಂದದಲ್ಲ. ಸೊ ಅವ್ರು ಹೇಳಿದ್ರು ನಾಳೆ ನೋಡಿ ಟಿವಿಯಲ್ಲಿ ಬರ್ತದೆ, ನೀವು ನೋಡಿ ಮತ್ತೆ ನಿಮ್ಗೆ ಇಲ್ಲಿಗೆ ಬರುವಾಗ ಅಂದಾಜೆಲ್ಲ ಆಗ್ತದೆ, ನಿಮ್ಗೆ ಒಂದು ನೋಡ್ಲಿಕ್ಕೆ ಒಂದು ನೋಡಿ ಅಂತ ಹೇಳಿ. ಹೌದು, ಡಿಫ್ರೆಂಟ್ ಇರ್ತದಲ್ಲ. ಸೊ ನನ್ಗೆ ಸಂಡೇ ಹಾಗೆ ಹೇಳಿ ಮತ್ತೆ ನಾನ್ ಟಿವಿಯಲ್ಲಿ ಅದೆಲ್ಲ ನೋಡಿದೆ. ಅದು ನಮ್ಗೆ ಟಿವಿಯಲ್ಲಿ ನೋಡುವಾಗಲೇ ತುಂಬಾ ಇದಾಗ್ತಾ ಇರ್ತದೆ. ಎಸ್ ಸರ್, ಎಸ್ ಸರ್, ಡೆಫಿನೆಟ್ಲಿ ಎಸ್. ಸೊ ನನ್ಗೆ ಸಂಡೇ ಹಾಗೆ ಫೋನ್ ಬಂದಾದ ನಂತರ ಒಂದು 2-3 ದಿವಸ ಇರ್ಲಿಲ್ಲ. ವೆನ್ಸ್ಡೇ ನನ್ಗೆ ಫೋನ್, ನಂದು ಮತ್ತೆ ನನ್ನ ಸಿಸ್ಟರ್, ನನ್ನ ತಂಗಿ, ಅವಳದ್ದು ಒಂದು ಇಂಟರ್ವ್ಯೂ ಆಯ್ತು. ಅಂದ್ರೆ ಪುನಃ ಅಂದ್ರೆ ಅವರಿಗೆ ನಮ್ಗೆ ಭಾಷೆ ಎಲ್ಲ ಬರ್ತದ, ನೀವು ಇಂಗ್ಲಿಷ್ ಜಾಸ್ತಿ ಯೂಸ್ ಮಾಡ್ಲಿಕ್ಕಿಲ್ಲ, ನಮ್ಮದು ಇಲ್ಲಿ ನಾವು ಅಷ್ಟು ಯೂಸ್ ಮಾಡುದಿಲ್ಲ ಸರ್. ಮತ್ತೆ ನಾನ್ ಮಾತಾಡೋದು ಸ್ವಲ್ಪ ಸ್ಲೋ, ಅಂದ್ರೆ ಯೋಚಿಸಿ ಮಾತಾಡ್ತೇನೆ. ಸೊ ಹಾಗೆ ನಾವು ಅದನ್ನು ಕನ್ವರ್ಟ್ ಮಾಡಿ ಟ್ರಾನ್ಸ್ಲೇಟ್ ಮಾಡಿ ಮಾತಾಡುವಾಗ ಸ್ವಲ್ಪ ಆಚೆ ಈಚೆ ಆಗ್ತದೆ. ಸೊ ಅವಳ ಹತ್ರ ಸಹ ಒಂದು ಇಂಟರ್ವ್ಯೂ ಇತ್ತು. ಅದಾದ ನಂತರ ನನ್ಗೆ ಸ್ಯಾಟರ್ಡೆ ಉಂಟಲ್ಲ ಸರ್, ಹೋಗುವ ಮುಂಚೆ ಒಂದು 2 ಗಂಟೆ ಫುಲ್ ನಾನು ಏನೆಲ್ಲ ಓದಿದ್ದೇನೆ, ಏನೆಲ್ಲ ನ್ಯೂಸ್ ಪೇಪರ್ ಫಾಲೋ ಮಾಡ್ತೇನೆ ಅದೆಲ್ಲ ಕೇಳ್ತಾರೆ. ಫುಲ್ ಕೇಳಿ ಅದಾದ ನಂತರ ನನ್ಗೆ ಹೇಳಿದ್ರು ನಿಮ್ಗೆ 4th ನಿಮ್ಮ ಫ್ಲೈಟ್ ಶೆಡ್ಯೂಲ್ ಆಗಿದೆ. ಎಸ್, ಸೆಪ್ಟೆಂಬರ್ 4th, ಸೆಪ್ಟೆಂಬರ್ 5th 6th ನಿಮ್ದು ಶೂಟಿಂಗ್ ಇರ್ತದೆ ಅಂತ. ಸೊ ಹಾಗೆ ಸೆಪ್ಟೆಂಬರ್ 4th ಅಂತ ನಿಮ್ಮ ಟಿಕೆಟ್ಸ್. ಎಸ್ ಸರ್. ಓಕೆ. ಸೊ ಅವತ್ತು ಅದೇ ನೀವು ಹೇಳ್ತಾ ಇದ್ರೆ ಅಲ್ಲಿ ಹೋದಾಗ ನಿಮ್ಗೆ ಹೇಗೆ ರಿಸೀವ್ ಮಾಡಿದ್ರು? ಅಲ್ಲಿಂದ ಹೇಗೆ ನೀವು ಆಯ್ತು ಫ್ಲೈಟ್ ಹತ್ತಿದ್ರು ಏರ್ಪೋರ್ಟ್ ಇಂದ ಮುಂಬೈಯಲ್ಲಿ ಮುಂಬೈ ಏರ್ಪೋರ್ಟ್ ಇಳಿದ್ರೆ ಅಲ್ಲಿ ಏನಿರುತ್ತೆ, ಅದು ಹೇಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಹೇಗೆ ನಿಮ್ಮನ್ನು ಉಳಿಸ್ಕೊಳ್ತಾರೆ, ಫಸ್ಟ್ ಸೈಟ್ ಅಥವಾ ಸ್ಟುಡಿಯೋ ಎಲ್ಲಿ ಉಳಿಸ್ತಾರೆ, ಅದ್ರ ಬಗ್ಗೆ ಆ ಜರ್ನಿ ಬಗ್ಗೆ ಹೇಳಿ. ಸರ್ ನಾನು ಒಂದು ಹಂತ ಹಿಂದೆ ಹೋಗಿ ಹೇಳ್ತೇನೆ. ಲಾಸ್ಟ್ ಇಯರ್ ಇದ್ದ ಎಕ್ಸ್ಪೀರಿಯನ್ಸ್ ಫಸ್ಟ್ ಹೇಳಿ ಮತ್ತೆ ಈ ವರ್ಷಗೆ ಬರ್ತೇನೆ. ಲಾಸ್ಟ್ ಇಯರ್ ಸರ್ ನನ್ಗೆ ಫೋನ್ ಬಂದಿರುವಾಗ ಅದು ಸತ್ಯವ ಸುಳ್ಳು ಅಂತ ನಮ್ಗೆ ಫಸ್ಟ್ ಗೊತ್ತಿರುವುದಿಲ್ಲ. ಹೌದು, ಹಾಗೆ ನಮ್ಮನ್ನು ಫ್ಲೈಟ್ ಅಲ್ಲೆಲ್ಲ ನಾವು ಹೋದಾದ ನಂತರ ಅಲ್ಲಿ ಇಳಿದು ನನ್ನ ಅಮ್ಮನಿಗೆ ಒಂದೇ ಟೆನ್ಷನ್ ಇತ್ತು, 2 ಮಕ್ಕಳು ಹೆಣ್ಮಕ್ಳು ಹೋದದ್ದು ಸರಿಯಾಗಿ ನೋಡ್ಕೊಳ್ತಾರ, ಹಾಗೆ ಎಲ್ಲ ಇತ್ತು. ಹಾಗೆ ನಾವು ಲಾಸ್ಟ್ ಇಯರ್ ಫ್ಲೈಟ್ ಇಳಿದು ಅವರದ್ದೇ ಆದ ಗಾಡಿ ಬರ್ತದೆ, ನಮ್ಗೆ ಫೋನ್ ನಂಬರ್ ಎಲ್ಲ ಕೊಟ್ಟಿರ್ತಾರೆ. ಆ ಫೋನ್ ನಂಬರ್ಗೆ ನಾವು ಫೋನ್ ಮಾಡಿ ಗಾಡಿಯಲ್ಲಿ ಬರ್ತದೆ. ಗಾಡಿ ಬಂದು ಇದು ಪ್ಲಗ್ ಕಾರ್ಡ್ ಎಲ್ಲ ಏನು ಹಿಡಿಯುವುದಿಲ್ಲ, ಯಾಕಂದ್ರೆ ಯಾರಿಗೆ ಸಹ ಗೊತ್ತಾಗಬಾರ್ದು. ಸೊ ಈ ಟೈಮ್ ಸರ್, ಈ ವರ್ಷ ಈಗ ಬರ್ತೇನೆ, ಈ ವರ್ಷ ನನ್ಗೆ ಬರುವಾಗ ನಮ್ಗೆ ಒಮ್ಮೆ ಹೋಗಿ
ಧೈರ್ಯ ಉಂಟಲ್ಲ ಹೌದು, ಸರ್. ಹೌದು. ಯಾಕೆಂದ್ರೆ ಒಂದು ಸಾರಿ ನಿಮ್ಗೆ ಹೌದು experience ಆಗಿದೆ. ಹೌದು, ಬಟ್ ಈ ವರ್ಷ ಸ್ವಲ್ಪ ಬೇರೆನೆ ಇತ್ತು. ನಾನು ಹೌದು. ಒಬ್ಳೇ ಇದ್ದದ್ದು. ಲಾಸ್ಟ್ ಇಯರ್ ನನ್ನ ಬೇರೆ ಕಂಟೆಸ್ಟೆಂಟ್ಸ್ ಒಟ್ಟಿಗಿದ್ರು. ಹಾ. ಈ ಸರ್ತಿ ಈ ವರ್ಷ ನಾನು ಒಬ್ಳೇ ಇದ್ದದ್ದು. Okay. ಹಾಗೆ ಹೋಗಿ ಇಳಿದು ಅದು ಫೀಲಿಂಗೇ ಬೇರೆ ಬೇರೆ ಇರ್ತದೆ ಇತ್ತು. ಸರ್. Okay, okay. ಮತ್ತೆ ಹೋಟೆಲ್ ಅಲ್ಲಿ ನಾವು ಹೋಗಿ ನಮ್ಮ ಹೆಸರಲ್ಲೆಲ್ಲ ಎಲ್ಲ normal ಎಲ್ಲ check-in. ಸ್ಪರ್ಧೆ ಬಂದಿರಂತವ್ರು Yes, sir. ಒಟ್ಟಿಗೆ ನಿಲ್ಸಿರ್ತಾರೆ. Yes, sir. ಎಲ್ಲ ಒಂದೇ ಹೋಟೆಲ್ Yes, ನಲ್ಲಿ sir. ಇರ್ತೀರಾ? ಒಂದೇ ಹೋಟೆಲ್. ಅದು ಹೋಟೆಲ್ ಇದ್ದು ಹೆಸರು ನಮ್ಗೆ ಹೇಳ ಇಲ್ಲ ಬೇಡ ಬೇಡ. ಓಕೆ, ಸೊ ಅಲ್ಲಿ ನೀವು ಉಳ್ಕೊಳ್ತೀರಾ? Yes, sir. ಉಳ್ಕೊಂಡ ನಂತರ ಒನ್ ಡೇ ಬಿಫೋರ್ ಹೋಗಿರ್ತೀರಾ? 2 days ಬಿಫೋರ್? ಫೋರ್ತ್ ನಮ್ಗೆ ಫೋರ್ತ್ಗೆ ನಾನು ಅವತ್ತಿನ ದಿನವೇ ಶೂಟಿಂಗು, ಅವತ್ತೇ ನೀವು Fifth, sixth shooting. ಒಂದ್ ದಿನ ಮೊದಲು Yes, sir. ಹೋಗಿರ್ತೀರಾ? Yes, sir. ಸೊ ಅಲ್ಲಿ ಹೋದಾಗ ಬೇರೆ ಬೇರೆ ರಾಜ್ಯದಿಂದಲೂ ಬಂದಿದ್ರು. Yes, sir. ಸೊ ಆ ಅನುಭವ ಹೇಗಿತ್ತು? ಸರ್ ನಾನು ಹೋಗಿ ಹಾ. ನಾನು ಅರೌಂಡ್ 2:00 ಅಲ್ಲಿಗೆ Reach ಆದೆ. ರೀಚ್ ಆದೆ. Okay. ನಂತರ ನಾನಂದ್ರೆ ಚಾಲೆಂಜರ್ ವೀಕಿಗೆ ಮಿಡ್ ವೀಕ್ ಚಾಲೆಂಜರ್ Okay, ಹೋದದ್ದು. okay. ನನ್ಗಿಂತ ಅವರು ಆಕ್ಚುಲಿ ಸೆಕೆಂಡಿಗೆ ಎಲ್ಲ ರೀಚ್ ಆಗಿದ್ದಾರೆ. ಅವರಿಗೆ ಥರ್ಡ್ಗೆ ಒಂದು ಶೂಟ್ ಇತ್ತು. ಓಕೆ, ಅದು 1 ಕೋಟಿ ಎಲ್ಲ ವಿನ್ ಆದ್ರೆ ಹಾ, 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 ಅವರದ್ದೆಲ್ಲ ಮುಂಚೆನೆ ಶೂಟ್ ಇತ್ತು. Okay. ಸೊ ನಾವು ಹೋಗುವಾಗ ಎಲ್ಲರದ್ದು ಒಂದು ಗುಂಪಾಗಿ ಆಗಿತ್ತು. ನಾವು ಊಟಕ್ಕೆ ಹೋಗುವಾಗ ನಾನು ಒಬ್ಳೆ ಸೌತ್ ಇಂದ, ಈ ಟೈಮ್ ನಾನು ಸೌತ್ ಇಂದ ಒಬ್ಳೆ ಇದ್ದದ್ದು. Okay, okay, okay. ತುಂಬಾ ಕಾರ್ಡಿಯಲ್ ಎಕ್ಸ್ಪೀರಿಯನ್ಸ್ ಇತ್ತು. Okay. ಸ್ವಲ್ಪ ಅಂದ್ರೆ ನಮ್ಗೆ ಭಾಷೆ ಎಲ್ಲ ಅಷ್ಟು ಬರುದಿಲ್ಲ, ಸ್ವಲ್ಪ ಇದಾಗ್ತದೆ. ಅಂದ್ರೆ ಅವರದ್ದು ಮಿಂಗಲ್ ಆಗಿ ಆಗಿತ್ತು. ಬೇಗ ಕನೆಕ್ಟ್ ಆಗ್ತದೆ, ಹೌದು. ಬಟ್ ಸೌತ್ ಇಂದ ಸ್ವಲ್ಪ ಹೌದು ಸರ್. ಸರ್ ಅದ್ರಲ್ಲಿ ಸರ್ ನಾವು ಹೋದ ನನ್ನ ಲೆಕ್ಕದಲ್ಲಿ ನಾವು ಹೋದ ಟೈಮ್ ಅಲ್ಲಿ ಮ್ಯಾಟರ್ ಆಗ್ತದೆ. ಯಾಕಂದ್ರೆ ನಾವು ಫಸ್ಟ್ ಗೆ ಹೋಗುವಾಗ ನಮ್ಗೆ ಸ್ವಲ್ಪ ಬೇಗ connectivity ಬೇಗ ಸಿಗ್ತದೆ. ಕನೆಕ್ಷನ್ ಆಗ್ತದೆ. ಹಾ. ಇದು ನಾವು ಅವರು ಹೋಗಿ ಆಗಿದೆ ಸರ್. Okay, ಮತ್ತೆ ನಾವು ನಡುವಲ್ಲಿ ಹೋದದ್ದು. ಸೊ ಸರ್ ನನ್ಗೆ 4th ಗೆ ನಾವು ಅಲ್ಲಿ ಉಳ್ಕೊಂಡ್ವಿ. ಮತ್ತೆ 5th ಬೆಳಗ್ಗೆ ನಮ್ಗೆ 7 o'clock. ನೀವು ಆ ಸ್ಪರ್ಧೆಯ ದಿನ, Yes, sir. ಅವತ್ತಿನ ದಿನದ ದಿನಚರಿ ಹೇಗಿತ್ತು? ಎಸ್ ಸರ್. ಸರ್ ನಾನು 4th ಗೆ ರಾತ್ರಿ 12 ಗಂಟೆಗೆ ಮಲಗಿದೆ. ಸ್ವಲ್ಪ ಓದಿ ಅಲ್ಲ? ಹೌದು. Okay. ಮತ್ತೆ 5th ಬೆಳಗ್ಗೆ 3 ಗಂಟೆಗೆ ಎದ್ದೆ. 6 ಗಂಟೆಯ 6 ಗಂಟೆ ಅಂದ್ರೆ 7 o'clock ಗೆ ಹೋಟೆಲ್ ಬಿಟ್ಟು ಹೋಗ್ಲಿಕ್ಕಿತ್ತು. ಕಾರ್ ಬರ್ತದೆ ಅಂತ ಹೇಳಿದ್ರು ಅವರದ್ದು ಟೆಂಪೋ ಟ್ರಾವೆಲರ್. ಸೊ ನಾನು 3 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿ ಸ್ವಲ್ಪ ದೇವರಿಗೆಲ್ಲ ಕೈ ಮುಟ್ಟಿ ಮತ್ತೆ ಅಮ್ಮನವರಿಗೆ ಒಂದು ಫೋನ್, ಅಪ್ಪಮ್ಮನಿಗೆ ಒಂದು ಫೋನ್ ಮಾಡಿ ಫಸ್ಟಿಗೆ. ಅದಾದ ನಂತರ ನಾನು ನಾವು ನನ್ನ ತಂಗಿ ಅವಳೊಂದಿಗೆ ಎಬ್ಬಿಸಿದೆ. ಮತ್ತೆ ನಾವು ಬ್ರೇಕ್ಫಾಸ್ಟ್ ಗೆ ಹೋದ್ವಿ 6:30 ಗಂಟೆಗೆ. ನಮ್ಮದು ನಾವು ತಂದ ಬಟ್ಟೆ ಎಲ್ಲ ಉಂಟಲ್ಲ ಅದನ್ನು ಕೊಂಡೋಗ್ಲಿಕ್ಕೆ ಉಂಟು. ಅವರು ಕಾಸ್ಟ್ಯೂಮ್ಸ್ ಅರೌಂಡ್ 8 ತರಿಸ್ತಾರೆ 2 ದಿವಸಕ್ಕೆ. ಅರೌಂಡ್ 8 to 10 ತರಿಸ್ತಾರೆ. ಯಾಕಂದ್ರೆ ಅವರಿಗೆ ಬ್ಯಾಕಪ್ ಆಗ್ಬೇಕು. ಸೊ ಸರ್ ಕೆಳಗೆ ಹೋಗಿ ಆದ ನಂತರ ಬ್ರೇಕ್ಫಾಸ್ಟ್ ಸರ್ ಇದು ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಎಲ್ಲ ಇತ್ತು ಸರ್. ಅದು ಆಕ್ಚುಲಿ ಒಂದು ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಹಾಗೆ ಸರ್. ಅದು ಹೋಟೆಲ್ ಅವರದ್ದು ನನ್ನ ಲೆಕ್ಕದಲ್ಲಿ. ಹಾಗೆ ಅಲ್ಲಿಗೆ 7 o'clock ಗೆ ಎಲ್ಲ ಬಂದ್ರು. ನಾವು ಹೊರಟ್ವಿ. ಅರೌಂಡ್ 1 hour ಇರ್ತದೆ ಅಲ್ಲಿಂದ ಸ್ಟುಡಿಯೋಗೆ. ಸೊ ಅದು ಫಿಲ್ಮ್ ಸಿಟಿಯಲ್ಲಿ. ಸೊ ಲಾಸ್ಟ್ ಇಯರ್ ಇದು ಸೆಟ್ ಬೇರೆ ಇತ್ತು ಸರ್. ಈ ವರ್ಷ ಸೆಟ್ ಬೇರೆ, ಇದು ಬೇರೆ ಅದು ಬೇರೆ ಇತ್ತು. ಸೊ ಸರ್ ಅಲ್ಲಿಗೆ ಹೋದಾದ ನಂತರ ನಮ್ಗೆ ನಾವು ತಂದ ಬಟ್ಟೆಯನ್ನೆಲ್ಲ ಉಂಟಲ್ಲ ಸರ್, ಅಲ್ಲ ಸರ್ ಅದು ಅವರೊಂದು ತೊಟ್ಟೆ ಕೊಡ್ತಾರೆ. ಅದರಲ್ಲಿ ಅಪೂರ್ವ ಅಂತ ಹೆಸರು ಇರ್ತದೆ. ಅದರಲ್ಲಿ ನಾವೆಲ್ಲ ಹಾಕಿ ಅವರಿಗೆ ಕೊಡ್ಬೇಕು. ಮತ್ತೆ ಅವರು ಡಿಸೈಡ್ ಮಾಡ್ತಾರೆ ಯಾವ್ದು ನಾವು ಹಾಕುದು ಅಂತ. ಮತ್ತೆ ಸರ್ ನಾವು ಹೊರಡ್ಲಿಕ್ಕೆ ನಮ್ಗೆ ಮೇಕಪ್, ಹೇರ್ ನಾವೆಲ್ಲ ಅಷ್ಟೆಲ್ಲ ಹಾಕುದಿಲ್ಲ. ಆದ್ರೆ ಅವರು ಟಿವಿಯಲ್ಲಿ ಬರುವ ಕಾರಣ ಹೌದು ಸರ್ ನಮ್ಮ ಹೇರ್ ಸ್ಟೈಲ್ ಎಲ್ಲ ಅವರು ಡಿಸೈಡ್ ಮಾಡಿದ್ದೆ. ಅರೌಂಡ್ 10:30 11 ಗೆ ಶೂಟ್ ಸ್ಟಾರ್ಟ್ ಆಗ್ತದೆ. ನಾವು ಮುಟ್ಟುವ ಟೈಮಿಗೆನೆ ಸರ್ ಸಹ ಮುಟ್ತಾರೆ ಅಲ್ಲಿ. ಹಿ ಇಸ್ ವೆರಿ ಪಂಕ್ಚುವಲ್ ಸರ್. ನಾನು ನನ್ನ ಅನುಭವದಿಂದ ಒಂದು ಹೇಳ್ತೇನೆ ಸರ್. ಇದು ಆಕ್ಚುಲಿ ಸಜ್ಜಿಗೆ ಬಜಿಲ್ ಆಗ್ಬೋದು. ನಾನು ಲಾಸ್ಟ್ ಇಯರ್
ಅದೊಂದು ಹೇಳ್ತೇನೆ ಸರ್, ಯಾಕಂದ್ರೆ ಅನುಭವ ಅದು ಸಹ ಒಂದು ಹೌದಪ್ಪ, ಹೌದು. ನಮ್ಗೆ ಸರ್ ಲಾಸ್ಟ್ ಇಯರ್ 11 ರಾತ್ರಿಗೆ ಶೂಟ್ ಸ್ಟಾರ್ಟ್ ಆದದ್ದು, 1 ತನಕ ಇತ್ತು. ಅವರು ಆದ್ರೆ ಸಹ ಉಂಟಲ್ಲ ಸರ್, ನಮ್ಮ ಹತ್ರ ಕಂಟೆಸ್ಟೆಂಟ್ ಮತ್ತೆ ಫ್ಯಾಮಿಲಿ ಜೊತೆ ಫೋಟೋ ತೆಕ್ಕೊಂಡು, ಮತ್ತೆ ಅಲ್ಲಿ ಆಡಿಯನ್ಸ್ ಇರ್ತಾರಲ್ಲ ಅವರ ಜೊತೆ ಸಹ ಫೋಟೋ ತೆಗಿತಾರೆ. ನಾವೇ ಹೋಟೆಲ್ ಮುಟ್ಟುವಾಗ 3:30 ಆಗಿತ್ತು ಲಾಸ್ಟ್ ಇಯರ್. ಅವರು ಅಷ್ಟಾಗಿ ಎಲ್ಲರ ಹತ್ರ ತುಂಬಾ ಅದೊಂದು ಆರಾನೇ ಬೇರೆ. ಹೌದು ಸರ್. ಸೊ ಈ ವರ್ಷ ನಮ್ಗೆ ಬೆಳಗ್ಗೆ ಶೂಟ್ ಇದ್ದದ್ದು. ನಾನೀಗ ಈ ವರ್ಷಕ್ಕೆ ಬರ್ತೇನೆ. 11 ಗಂಟೆಗೆ ನಮ್ಗೆ ಶೂಟ್ ಸ್ಟಾರ್ಟ್ ಆದದ್ದು. ಅದು ಫಸ್ಟ್ ಗೆ ನಮ್ಮನ್ನು ಹೋಗಿ ಅಲ್ಲಿ ಮೇಲೆ ಹೋಗಿ ಸ್ಟುಡಿಯೋ ಇರ್ತದೆ, ಅಲ್ಲಿ ನಮ್ಗೆ ಫಸ್ಟ್ ಮಾಕ್ ಒಂದು ಇರ್ತದೆ, ಅಂದ್ರೆ ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್. ನಮ್ಗೆ ಒಮ್ಮೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ನಮ್ಗೆ ಒಬ್ಬೊಬ್ಬರಿಗೆ ಒಂದೊಂದು ಸ್ಕ್ರೀನ್ ಅಂತ ಉಂಟು, ಅದರಲ್ಲಿ ನಂಬರ್ 1 ನಂಬರ್ 2 ಹಾಗೆ ನಂಬರಿಂಗ್ ಮಾಡ್ತಾರೆ. ನಂದು ಸೆಕೆಂಡ್ ಇದ್ದದ್ದು. ಸೊ ಸರ್ ನಾವು ಹಾಗೆ ಹೋದಾದ ನಂತರ ನಮ್ಗೆ ಹೇಳ್ತಾರೆ, ಅದರಲ್ಲಿ ಹೆಸರು ಬರ್ತದೆ ಯಾರು ಫಸ್ಟ್ ಮಾಡಿದ್ರು. ಒಮ್ಮೆ ನಮ್ಗೆ ವಾರ್ಮ್ ಅಪ್ ಹಾಗೆ, ಗೇಮ್ ಇಂದ ಮುಂಚೆ ವಾರ್ಮ್ ಅಪ್ ಆದಾಗೆ. ಅದಾದ ನಂತರ ಸರ್ ನಂದು ಫಸ್ಟ್ ಡೇ ಬರ್ಲಿಲ್ಲ. ಒಂದು ದಿವಸದಲ್ಲಿ 2 ಶೂಟ್ ಆಗ್ತದೆ. ನಂದು ಫಸ್ಟ್ ಹಾಫ್ ಅಲ್ಲಿ ಬರ್ಲಿಲ್ಲ. ನಮ್ಗೆ ನೋಡ್ಲಿಕ್ಕಿಲ್ಲ, ಅವರಲ್ಲಿ ಹೇಳಿದ ಹಾಗೆ. ಅಂದ್ರೆ ಒಬ್ರು ಮತ್ತೆ ಉಂಟಲ್ಲ ಸರ್, ನಾವು ಹೋದ ಇದು ಗಣಪತಿ ಸೀಸನ್ ಅಲ್ಲ ಸರ್, ಹಾಗೆ ಅಲ್ಲಿ ಬೆಳಗ್ಗೆ ಗಣಪತಿ ಅವರದ್ದು ಆರತಿ ಆಗ್ತದೆ. ಅದು ಒಂದು ವೈಬ್. ಹೌದು ಸರ್. ಅದು ಅಲ್ಲಿ ಹಾಟ್ ಸೀಟ್ ಉಂಟಲ್ಲ ಸರ್, ಅಲ್ಲಿ ಸೀಟ್ ಎಲ್ಲ ಇರುವುದಿಲ್ಲ, ಅಲ್ಲಿ ಗಣಪತಿನ ಇದು ಇಟ್ಟು ಇದು ಮಾಡ್ತಾರೆ, ಪೂಜೆ ಎಲ್ಲ ಇರ್ತದೆ. ನಮ್ಗೆ ಅದು ಎಕ್ಸ್ಪೀರಿಯನ್ಸ್ ತುಂಬಾ ಒಳ್ಳೇದಾಗಿತ್ತು ಸರ್. ಅದಾದ ನಂತರ ಸರ್ ನಮ್ಮನ್ನು ಕೆಳಗೆ ಬರ್ಲಿಕ್ಕೆ ಹೇಳ್ತಾರೆ. ಅದಾದ ನಂತರ ಜನ ಎಲ್ಲ ಆಡಿಯನ್ಸ್ ಎಲ್ಲ ಬರ್ತದೆ, ಬಂದು ಕೂತ್ಕೊಂಡು ನಮ್ಮ ಕಂಪ್ಯಾನಿಯನ್ಸ್ ಬರ್ತಾರೆ. ಅವರನ್ನು ಸಹ ನಮ್ಮನ್ನು ಬೇರೆ ಅಂದ್ರೆ ಕೆಳಗೆ ತನಕ ಒಟ್ಟಿಗೆ ಇರ್ತೇವೆ. ಮತ್ತೆ ನಮ್ಗೆ ಫಸ್ಟ್ ಹೋಗ್ಲಿಕ್ಕೆ ಶೂಟಿಂಗಿಗೆ. ಅದಾದ ನಂತರ ಅವರೆಲ್ಲ ಕೂತ್ಕೊಂಡಾದ ನಂತರ ನಮ್ಮನ್ನು ಕರೀತಾರೆ ಮೇಲೆ ಬರ್ಲಿಕ್ಕೆ. ಮೇಲೆ ಬಂದು ನಂದು ಆಕ್ಚುಲಿ ನಡುವಿಂದದು ಒಂದು ಎಂಟ್ರಿ ಇದ್ದದ್ದು ಸರ್, ವೆನ್ಸ್ಡೇ. ಅದು 1 crore. ನಾನು ಒಂದು ಹೇಳ್ಬೇಕಂದ್ರೆ 1 crore ವಿನ್ ಆಗುವಾಗ ನಾವು ಹಿಂದ್ಗಡೆ ಇದ್ವಿ. ಅದು ಒಂದು ಎಕ್ಸ್ಪೀರಿಯನ್ಸೇ ಬೇರೆ ಸರ್. ಯಾಕೆಂದ್ರೆ ಅವರು ಹಿಡಿಯುವ ಪಾಪರ್ಸ್, ಮತ್ತೆ ಅಲ್ಲಿ ಸೆಟ್ ಇದ್ದೇ ಒಂದು ಎನರ್ಜಿ ಬೇರೆ ಆಗಿರ್ತದೆ ಸರ್. ಡೆಫಿನೆಟ್ಲಿ ನಮ್ಗೆ ನನ್ ಸಿಸ್ಟರ್ಗೆ ಒಂದು ಆಸೆ ಇತ್ತು ಸರ್, 1 crore ಒಂದು ವಿನ್ ಆಗುವ ನಾನು ಇರ್ಬೇಕು ಅಂತ. ಹಾಗೆ ನಾವ ಆಗ್ಲಿಲ್ಲ ಸರ್, ಆದ್ರೆ ಅವರು ಆಗುವಾಗ ಅವಳಿಗೆ ಹೌದು ಸರ್, ಹೌದು ಸರ್. ಅದು ಅವಳು ಹೇಳ್ತಾಳೆ ಸರ್, ಮೈ ಎಲ್ಲ ರೋಮ ಎಲ್ಲ ಹೀಗೆ ನಿಂತಿರ್ತದೆ. ಅದು ಎಕ್ಸ್ಪೀರಿಯನ್ಸ್. ಹೌದು ಸರ್, ಹೌದು ಸರ್. ಸೊ ನಾನ್ ಮತ್ತೆ ನಮ್ದು ಎಂಟ್ರಿ ಆಯ್ತು ಸರ್. ನಮ್ದು ಎಂಟ್ರಿ ಆಗಿ ನಾನು ಫಸ್ಟ್ ಕ್ವೆಶ್ಚನ್ ನಾನು ರಾಂಗ್ ಮಾಡಿದ್ದೆ ಸರ್. ಮೀಟರ್, ಮಿಲಿಮೀಟರ್, ಕಿಲೋಮೀಟರ್ ಇದ್ದು ಕ್ವೆಶ್ಚನ್ ಇದ್ದದ್ದು. ನಾನು ಅದು ಫಸ್ಟ್ ಕ್ವೆಶ್ಚನ್ ನನ್ಗೆ ಟೆನ್ಷನ್ ಆಯ್ತು. ದೇವರೇ ಟಿವಿ ನನ್ನ ಪುದರ್ ತಪ್ಪು ಬರ್ಕೊಂಡು. ಅದಾದ ನಂತರ ಸರ್ ಫೋಟೋ ಒಂದು ತೆಗಿಲಿಕ್ಕೆ ಉಂಟು. ಅಂದ್ರೆ ನಾವು ಸಿಲೆಕ್ಟ್ ಆದ್ರೆ ಅದರಲ್ಲಿ ಆಪ್ ಅಲ್ಲಿ ಹಾಕ್ಬೇಕಾಗ್ತದೆ. ಅದಕ್ಕೆ ನಾನು ಆಗ ಸಹ ನನ್ನ ಇದೆಲ್ಲ ಹೀಗೆ ಇಳ್ದಿತ್ತು, ತಪ್ಪಾಯ್ತು ಅಂತ ನನ್ಗೆ ಅದೇ ನನ್ನ ಬ್ರೈನ್ ಅಲ್ಲಿ ಆಗ್ತಾ ಇತ್ತು. ಮತ್ತೆ ಸರ್ ಅದು ಶೂಟ್ ಆಯ್ತು. ಮತ್ತೆ ನೆಕ್ಸ್ಟ್ ನಮ್ಗೆ ಡ್ರೆಸ್ ಚೇಂಜ್ ನೆಕ್ಸ್ಟ್ ಡೇ ಇದ್ದು ಅಂತ. ಇದು ವೆನ್ಸ್ಡೇದು ಶೂಟ್ ಆದದ್ದು. ಇವರು ತಗೊಳ್ಳೋದು ಅರ್ಧ ಅಂದ್ರೆ ಐ ಮೀನ್ ಆ ಶೋಗೆ ಎಷ್ಟು ಬೇಕು ಅಷ್ಟನ್ನು ಶೂಟ್ ಮಾಡ್ತಾರೆ. ನೆಕ್ಸ್ಟ್ ಶೋಗೆ ಸೇಮ್ ಟೈಮ್ ಇದ್ರೂ ಕೂಡ ನಿಮ್ ಡ್ರೆಸ್ಸಿಂಗ್ ಚೇಂಜ್ ಮಾಡ್ತಾರೆ ಅಲ್ವಾ? ನೆಕ್ಸ್ಟ್ ಡೇ ಶೋ ಬರ್ತದೆ. ಒಂದು 4 hours ಗ್ಯಾಪ್ ಇರ್ತದೆ. ಅದಾದ ನಂತರ ಸರ್ ನಮ್ಗೆ ಕೆಳಗೆ ಬರ್ಲಿಕ್ಕಿತ್ತು. ಊಟ ಎಲ್ಲ ಅವರದ್ದೇ ಇರ್ತದೆ. ಬೆಳಗ್ಗೆದು ಬ್ರೇಕ್ಫಾಸ್ಟ್ ಇತ್ತು, ನಾವಾದ್ರೆ ಹೋಟೆಲ್ ಅಲ್ಲಿ ಮಾಡಿ. ಹೌದು. ಸೊ ಇಲ್ಲಿಗೆ ಬಂದು ಅಲ್ಲಿ ಪರಾಠ, ಮತ್ತೆ ರೈಸ್, ದಾಲ್, ಸ್ವೀಟ್ ಎಲ್ಲ ಇರ್ತದೆ. ಮತ್ತೆ ಉಂಟಲ್ಲ ಸರ್
ಒಬ್ಬೊಬ್ಬರಿಗೆ ಈಗ ಸೌತ್ ಇಂಡಿಯಾದಿಂದ ಹೋದ್ರೆ ಸಾಂಬಾರ್, ರಸಂ ಎಲ್ಲ ಇರ್ತದೆ. ನಮ್ಗೆ ಕಡಿಮೆ ಆಗದಾಗೆ ನೋಡ್ತಾರೆ. ಮತ್ತೆ ಪುನಃ ನಾವು ಹೋಗುವುದು 4 o'clock ನಮ್ದು ಶೂಟ್ ಇದ್ದದ್ದು. ನಮ್ಮನ್ನೆಲ್ಲ ತಯಾರೆಲ್ಲ ಮಾಡಿ, ಅದು ಸಹ ನಾವು ಒಂದು ಶೂಟ್ ಇಂದ ಬಂದು ಕೆಳಗೆ ಇಳಿಯುವಾಗ ಅಲ್ಲಿ ಆಲ್ರೆಡಿ ನೆಕ್ಸ್ಟ್ ಇದ್ದು ನಮ್ದು ಡ್ರೆಸ್ ನೇತಾಡಿರ್ತದೆ. ನಾವು ಹೋಗಿ ಹಾಕೊಂಡು. ಒಟ್ಟು ಎಷ್ಟು ಶೂಟ್ ಇತ್ತು ಸರ್? ನನ್ಗೆ ಟೋಟಲ್ 3 days ಇತ್ತು ಶೂಟ್. 3 ಶೂಟ್. 5th ನಮ್ದು 2 ಹಂತದಲ್ಲಿತ್ತು, ಮತ್ತೆ 6th ನಾನು ಕೂತದ್ದು. ಅದು ಒಂದು ದಿವಸ ಇತ್ತು ಸರ್, ಒಂದು ಹಾಫ್ ಡೇ. ಈಗ ರಿಯಲ್ ಆ ಮೂಮೆಂಟ್ ಗೆ ಬರೋಣ. ಎಸ್ ಸರ್. ಆಯ್ತು, ಇದು 2-3 ಶೂಟಿಂಗ್ಸ್ ತಗೊಂಡ್ರು, 4 hours ಗ್ಯಾಪ್ಗಳು ಎಲ್ಲ ಆಯ್ತು. ನೀವು ಆ ಸಂದರ್ಭ ಅದನ್ನ ಹೇಗೆ ಸರ್ ಎಕ್ಸಾಕ್ಟ್ ಆಗಿ ನೀವು ಅಮಿತಾಬ್ ಬಚ್ಚನ್ ಹತ್ತಿರ ಬಂದು ನಿಂತ್ಕೊಳ್ತೀರಿ, ಎದುರುಗಡೆ ಅವ್ರ ಹೆಸರು ಹೇಗಿತ್ತು ಅದು ಇನ್ನೊಬ್ಬರ ಗೌರವ್ ಕೂಡ ಬರ್ತಾರೆ ಅಲ್ವಾ, ನೀವಿಬ್ರು ಎದುರ ನಿಲ್ತೀರಿ, ಆಗ ಆ ಮೂಮೆಂಟ್ ಇನ್ನ ಹೇಳಿ ಹೇಗೆ ಕರೀತಾರೆ, ಅದಕ್ಕಿಂತ ಬರೋಕ್ಕಿಂತ ಮುಂಚೆ ಒಂದು ನಾನು ಪ್ರೀವಿಯಸ್ ಡೇ ಉಂಟಲ್ಲ ಸರ್ 5th ನನ್ಗೆ ಅಲ್ಲಿ ನಂದು ಸೆಲೆಕ್ಷನ್ ನೀವು ನೋಡಿದ್ರೆ ಅವರದ್ದು ಆದದ್ದು 2.95, ನಂದಾದದ್ದು 3.05 ಸೆಕೆಂಡ್ಸ್ ಅಲ್ಲಿ. ಅದು ಮಿಸ್ ಆದದ್ದು ಸ್ವಲ್ಪ. ನನ್ಗೆ ಅಲ್ಲಿ ಅದು ಗಾಂಗ್ ರೆಡ್ ಅಂತ ಇದು ಹಾಕ್ತಾರಲ್ಲ, ಆಯ್ತು ಅಂತ ನಂದು ಅಲ್ಲಿಯೇ ಕೆಂಪು ಕಣ್ಣಾಗಿ ನನ್ಗೆ ಅಳಿಕೆ ಬಂದಿದೆ. ಅಂದ್ರೆ ಇನ್ನು ನೆಕ್ಸ್ಟ್ ಡೇ ನಾನು ಕೂತದಿನ, ನೆಕ್ಸ್ಟ್ ಡೇ ಯಾರಿಗೆ ಸಿಗ್ತದೆ ಅಂತ ಸರ್. ಅಂದ್ರೆ 7 ಜನ ನಾವಿದ್ದೇವೆ, ಅದ್ರಲ್ಲಿ ಒಬ್ರಿಗೆ ಸಿಗ್ಬಹುದು, ಸಿಗ್ತದೆ. ನಾವು ರಿಯಲಿಸ್ಟಿಕ್ ಸ್ವಲ್ಪ ಆಗ್ಬೇಕಲ್ಲ ಸರ್. ಸೊ ನಾನು ಆ ದಿವಸದೊಂದು ಹೇಳಿ ಸರ್. ಸೊ ಆ ದಿವಸ ಹೋದಾದ ನಂತರ ನಾನು ಅಮ್ಮನಿಗೆ ಫೋನ್ ಮಾಡಿದೆ. ನಂದು ಈ ಸರ್ತಿ ಸಹ ಬರುವುದು ಡೌಟ್, ನನ್ಗೆ ನಾನಿಂದು ಆಡುದಿಲ್ಲ, ಇಲ್ಲಿಗೆ ಬಂದು ಹೋಗುದು ಅಂತ ನನ್ನ ಅಮ್ಮ ಹೇಳಿದ್ರು. ನನ್ನ ಜನರಾದವನ್ ಪೇರು ಈ ಪಿರ ಉಡುಬೋದು ಕುಲ್ಲುದು ಬರ್ಪ ಖಾಲಿ, ಇಲ್ಲಿ ಎಲ್ಲ ಹೇಳುದು ಜಾಸ್ತಿ ಅಲ್ಲ ಸರ್, ಒಂದು ಇರ್ತದೆ. ಸೊ ನನ್ನ ಅಮ್ಮ ಹೇಳಿದ್ರು, ನಿನ್ಗೆ ನನ್ನ ಫೋಟೋ ನನ್ಗೆ ಉಂಟಲ್ಲ ಸರ್, ಅವರ ಮುಖ ನೋಡಿದ್ರೆ ನನ್ನ ದಿವಸ ಒಳ್ಳೆ ಅದಕ್ಕೆ ಹೇಳಿದ್ರು. ತುಂಬಾ ಕೂಗಿದ್ದೆ, 1.5 ಗಂಟೆ ಫೋನ್ ಅಲ್ಲಿ ವಿಡಿಯೋ ಕಾಲ್ ಅಲ್ಲೇ ಕೂಗಿದ್ದೆ. ಅಂದ್ರೆ ಬೇಸರ ಆಗ್ತದೆ ಸರ್. ಅಲ್ಲಿಗೆ ಹೋಗಿ ಎಲ್ಲ ಕಷ್ಟಪಡ್ತಾರೆ, ನಾನು ಹೇಳ್ತೇನೆ, ಎಲ್ಲರೂ ಕಷ್ಟಪಡ್ತಾರೆ. ಆದ್ರೆ ಅಲ್ಲಿ ಅವರ ದಿವಸ ಯಾರ್ದಿರ್ತದೆ ಅಂತ ನಮ್ಗೆ ಸಹ ಗೊತ್ತಿರೋದಿಲ್ಲ. ಸೊ ಸರ್ ನೆಕ್ಸ್ಟ್ ಡೇ ನನ್ನ ದಿನಚರಿ ಹೇಗಿತ್ತು ಅಂತ ಹೇಳ್ತೇನೆ. 6th ಸೆಪ್ಟೆಂಬರ್ ನಾನು ಮಲಗಿದ್ದೆ. ಪ್ರೀವಿಯಸ್ ಡೇ 3ಗೆ ಎದ್ದಿದ್ದೇನೆ. ಇದು 5:30 ಹೋಟೆಲ್ನವರು ವೇಕಪ್ ಕಾಲ್ ಕೊಡ್ತಾರಲ್ಲ, ಹಾಗೆ ನಾನು ಎದ್ದದ್ದು. ಅಷ್ಟು ಇದ್ರಲ್ಲಿ ಅಂದ್ರೆ ಕೂಗಿ ಸ್ವಲ್ಪ ಇದು ಇತ್ತು. ನಾನು ಮಲಗಿದ್ದೆ, 5:30ಗೆ ಎದ್ದೆ. ಎದ್ದಾದ ನಂತರ ಹೋಗ್ಲಿಕ್ಕೆ ಮನಸ್ಸಿಲ್ಲ ಶೂಟಿಂಗಿಗೆ. ಅಂದ್ರೆ ಈಗ ಸೈಡ್ ಅಲ್ಲಿ ಕೂತ್ಕೊಂಡು ಇದು ಮಾಡುದು ಅಂತ. ನನ್ನ ದೊಡ್ಡಪ್ಪ, ನನ್ನ ಅಪ್ಪನ ಅಣ್ಣ, ಅವರು ಬಾಂಬೆಯಲ್ಲೇ ಇರುದು. ಹಾಗೆ ಅವ್ರು ಹೇಳಿದ್ರು, ನೀವು ಇವತ್ತು ಮನೆಗೆ ಬನ್ನಿ, ನಾವು ಕೂತ್ಕೊಳ್ಳೋದು ಎಲ್ಲ ಗೊತ್ತಿಲ್ಲಲ್ಲ, ನೀವು ಮನೆಗೆ ಬನ್ನಿ, ಶೂಟಿಂಗ್ ಆದ್ಮೇಲೆ ಮನೆಗೆ ಬನ್ನಿ. ನಾವೆಲ್ಲ ಸೂಟ್ ಕೇಸ್ ಎಲ್ಲ ಪ್ಯಾಕ್ ಮಾಡಿ ತಲೆಯಲ್ಲಿ ಅದೇ ಇದೆ. ನಮ್ಮ ಕಸಿನ್ಸ್, ನನ್ನ ಬ್ರದರ್ ಅನ್ನು ಸಿಗ್ಲಿಕ್ಕೆ ತಲೆಯಿಂದ ಹೋಗಿದೆ. ಮುಂಚಿನ ದಿವಸನೇ ಎಲ್ಲ ಇಮೋಷನ್ಸ್ ಎಲ್ಲ ಇದು ಆಗಿ ಹೋಗಿದೆ. ಸ್ವಲ್ಪ ರಿಲ್ಯಾಕ್ಸ್ ಸ್ಟೇಟ್ ಅಲ್ಲಿ ನನ್ನ ಲೆಕ್ಕದಲ್ಲಿ ನಮ್ಮದು ಪ್ರೀವಿಯಸ್ ಡೇ ಆದ್ರೆ ನಂದು ಫೋನ್ ಫ್ರೆಂಡ್ ಅವರಿಗೆಲ್ಲ ಫೋನ್ ಮಾಡಿದ್ದೆ, ಈಗ ಹೋಗುದು, ಈಗ ಮೇಲೆ ಹೋಗ್ತಾ ಇದ್ದೇವೆ, ಹಾಗೆಲ್ಲ ಇತ್ತು. ಈ ದಿವಸ ಅಮ್ಮ ಸಹ ಹೇಳಿದ್ರು, ಇನ್ನು ಫೋನ್ ಮಾಡ್ಬೇಡ, ಸಿಗ್ಲಿಕ್ಕೆ ಇಲ್ಲ ಅಲ್ಲ, ಫೋನ್ ಮಾಡ್ಬೇಡ, ಯಾಕೆ ಸಿಕ್ಕಿದ್ರೆ ಅವರೇ ಮಾಡ್ತಾರಲ್ಲ ಅಂತ. ಸೊ ಆದ್ರೆ ನಾನು ಇದು ಸ್ಟುಡಿಯೋ ಮುಟ್ಟುವಾಗ ನನ್ಗೆ ಇವರದ್ದು ಫೋನ್ ಬಂತು, ಅಶೋಕ್ ಅಂಕಲ್. ನಾನು ಫೋನ್ ಅಲ್ಲಿ ಮಾತಾಡಿದೆ, ಅವರ ಹೆಂಡತಿಯದ್ದು ದೇವಿಕಾಂಟಿ, ಅವರದ್ದು ಫೋನ್ ಬಂತು. ಅವ್ರು ಹೇಳಿದ್ರು, ಒಳ್ಳೆ ಆಗ್ತದೆ ಮಗ ಇವತ್ತು ಅಂತ ಹೇಳಿದ್ರು. ನಾನು ಹೇಳಿದೆ, ನಾನು ಹೇಳುದಿಲ್ಲ, ಯಾಕೆಂದ್ರೆ ಸುಮ್ಮನೆ ಅವರು ಸಹ ವೇಟ್ ಮಾಡ್ಬೇಕು. ಅದಾದ ನಂತರ ನನ್ಗೆ ಫೋನ್ ಎಲ್ಲ ಮಾಡಿ ನಾವು ತುಂಬಾ ರಿಲ್ಯಾಕ್ಸ್ ಸ್ಟೇಟ್ ಅಲ್ಲಿ ನಾನು ಹೋದೆ.
ಏನು ಇದಿರ್ಲಿಲ್ಲ, ಕೂತ್ಕೊಳ್ಳುದು ಏನು ನನ್ನ ಬ್ರೈನ್ ಅಲ್ಲಿ ಏನಿಲ್ಲ, ಬ್ಲಾಂಕ್ ಆಗಿ ಹೋಗಿದ್ದೆ. ನಾನು ಹೇಳಿದೆ ನನ್ಗೆ ಇವತ್ತದು ಪರ್ಪಲ್ ಇದ್ದು ಕೊಡಿ ಸರ್ ಹತ್ರ, ಇವತ್ತೊಂದು ಫೋಟೋ ಸಿಗ್ತದಲ್ಲ, ಅದು ಫೋಟೋ ಸಿಗ್ತದೆ ಅಂದ್ರೆ ಹೋಗಿದ್ದಕ್ಕೆ ಒಂದು ಸಿಗ್ತದೆ, ಅದಕ್ಕೆ ನಾನು ಹೇಳಿದೆ ನನ್ಗೆ ಅದೊಂದು ಹಾಕ್ಲಿಕ್ಕೆ ಕೊಡಿ ಅಂತ. ಸೊ ಅಲ್ಲಿಗೆ ಹೋಗಿ ರೆಡಿ ಎಲ್ಲ ಅದೇ ತುಂಬಾ ಇದು ಇತ್ತು. ಮೇಲೆ ಹೋದೆ, ಮೇಲೆ ನಮ್ದು ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು. ಮೇಲೆ ಹೋಗಿ ಅಲ್ಲಿ ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್ ಅಲ್ಲಿ 2 ರೌಂಡ್ ಆಯ್ತು, ಮಾಕ್ ವಾರ್ಮ್ ಅಪ್. 2ರಲ್ಲಿ ಸಹ ನಂದು ಹೆಸರಿತ್ತು, ಸ್ವಲ್ಪ ಹೋಪ್ಸ್ ಇತ್ತು, ಆದ್ರೆ ಸಹ ನಾನು ತುಂಬಾ ಇದ್ರಲ್ಲಿದ್ದೆ, ಅಂದ್ರೆ ಸಿಕ್ಕಿದ್ರೆ ಸಿಗ್ತದೆ ಹಾಗೆ. ಅದಾದ ನಂತರ ನನ್ನ ಅವರದ್ದು ಶೂಟಿಂಗ್ ಆಯ್ತಲ್ಲ, ಯಾರ್ದು ನನ್ಗಿಂತ ಮುಂಚೆ ಅವರು ITBP ಆಕಾಶ್ ಸರ್, ಸೊ ಅವರದ್ದು ಆಗ್ತಾ ಇತ್ತು. ಅವರದ್ದಾದ ನಂತರ ನಂದು ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್ ಗೆ ಬಂತಲ್ಲ ಸರ್, ಆಗ ನನ್ನ ಬ್ರೈನ್ ಅಲ್ಲಿ ಕ್ವೆಶ್ಚನ್ ಯಾವ್ದು ಹಾಕ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ, ಅದು ಹಾಗೆ ಡಿಪೆಂಡ್ ಆಗ್ತದೆ. ಸೊ ನಾವು ಅಲ್ಲಿ ಹೋಗಿ ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್ ನಾನು ರಪ ಹಾಕಿ ಅವರು ಓದಿದ್ರು, ಅಂದ್ರೆ ನಾರ್ತ್ ಇಂದ ಕ್ಲಾಕ್ ವೈಸ್ ಡೈರೆಕ್ಷನ್ ನಾವು ಅರೇಂಜ್ ಮಾಡ್ಬೇಕು ಅಂತ. ನಾನು ಸ್ವಲ್ಪ ಇದು ಕೊಡ್ತಾರೆ, ಪಾಸ್ ಕೊಟ್ಟು ನಾನು ಹೇಳಿದೆ ನಾರ್ತ್ ವೆಸ್ಟ್, ಸಾರಿ ನಾರ್ತ್ ಈಸ್ಟ್ ಸೌತ್ ವೆಸ್ಟ್, ನಾನು ಹಾಗೆ ಸೆಟ್ ಮಾಡಿದೆ ನನ್ನ ಬ್ರೈನ್ ಅಲ್ಲಿ. ಅಲ್ಲಿ ಬಂದ ತಕ್ಷಣ ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ನೋಡ್ತಿ ಹೀಗೆ ಕೂತೆ, ಮತ್ತೆ ನೋಡುವಾಗ ಅಲ್ಲಿ ನಾರ್ತ್ ಈಸ್ಟ್ ಅಂತ ಇದ್ದದ್ದು. ನಾನು ನಾರ್ತ್ ಈಸ್ಟ್ ಇದ್ದು ಈಸ್ಟ್ ನೋಡ್ಲಿಲ್ಲ, ನಾರ್ತ್ ಆದ್ರೆ ಅದು ಸರಿಯಾಗಿತ್ತು ಆನ್ಸರ್. ಹೌದು, ಒಮ್ಮೆ ಯಾಕೆಂದ್ರೆ ನಾವು ಡಿಲೀಟ್ ಮಾಡ್ಬೋದು ಅದು ಇದ್ರಲ್ಲಿ, ಹೌದು ಟೈಮ್ ಮೂವ್ ಆಗಿರ್ತದೆ. ಸೊ ನಾವು ಹೀಗೆ ನಾನು ಕೈ ಮುಗಿತಾ ಇದ್ದೆ, ನಂದು ಒಂದು ಬರ್ಲಿ ಅಂತ. ನಾನು ಅದಕ್ಕಿಂತ ಮುಂಚೆ ಆಕ್ಚುಲಿ ನಮ್ಮ ಸೈಡ್ ಇಂದ, ನಾನು ಕೂತ ಸೈಡ್ ಇಂದ ಯಾರು ಹೋಗ್ಲಿಲ್ಲ, ನೀವು ಅದು ನೋಡ್ಬೋದು. ನಾನು ಆಕ್ಚುಲಿ ನನ್ನ ಬರಿಯಲ್ಲಿ ಸುಕರ್ಣ ಅಂತ ಒಬ್ರಿದ್ರು, ನಾನು ಅವರ ಹತ್ರ ಹೇಳಿದೆ ಈ ಲಾಟ್ ಅಲ್ಲಿ ಈ ರೋ ಇಂದಲೇ ಯಾರಾದ್ರೂ ಹೋಗಿ ಕೂತ್ಕೊಳ್ತಾರೆ ಹೇಳಿದೆ ನಾನು. ಆದ್ರೆ ನಾನಂತ ನನಗೆ ಸಹ ಗೊತ್ತಿರ್ಲಿಲ್ಲ, ಸತ್ಯ ಹೇಳಿದ್ರು. ಅಲ್ಲಿ ನನ್ನ ಸಿಸ್ಟರ್ ಅವರಿಗೆ ಸಹ ಒಂದು ಇದ್ರಲ್ಲಿ ಅರೇಂಜ್ ಮಾಡಿರ್ತಾರೆ ಅವರನ್ನು, ಕಂಪ್ಯಾನಿಯನ್. ಅವಳ ಸಳ್ಳಿ ಹೇಳಿದ್ಲಂತೆ, ನೋಡಿ ಆಚೆ ನನ್ನ ಈಚೆ ಅವರು ಹೋದ್ರು, ನನ್ನ ಆಚೆ ಅವರು ಹೋದ್ರು, ಈಗ ನಮ್ಮ ಲಾಟ್ ಅಲ್ಲಿ ಯಾರಾದ್ರೂ ಹೋಗ್ತಾರೆ ಅಂತ. ಸೊ ನನ್ನ ಹೆಸರು ಕರೆಯುವಾಗ ಉಂಟಲ್ಲ ಸರ್, ನನ್ಗೆ ಎಲ್ಲಿದ್ದ ಅದು ಒಂದು ಡೆಫಿನೆಟ್ಲಿ ಸರ್, ನನ್ಗೆ ಏನು ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಏನ್ ಮಾಡ್ಬೇಕು ಒಮ್ಮೆ ಒಂದು ಫುಲ್ ಇದು ಆಗ್ಬಿಡ್ತದೆ. ಹೌದು ಸರ್, ರಿಯಾಲಿಟಿ ಹೌದಾ ಅಲ್ವಾ ಆ ಸೀನ್ ನ ನೋಡ್ತಾ ಇದ್ವಿ. ನೀವು ಅದನ್ನ ಹೌದೋ ಅಲ್ಲೋ ಅಂತ ನಿಮ್ಗೆ ಅದು ಅಂದ್ರೆ ನೀವು ರಿಯಲಿ ಇದನ್ನ ಅನುಭವಿಸ್ತಾ ಇದ್ದೀರಾ, ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ ಅನ್ನೋದು ಫುಲ್ಲಿ ಬ್ಲಾಂಕ್, ಟೋಟಲಿ ಬ್ಲಾಂಕ್ ಆಗಿತ್ತು. ಅದು ಎಲ್ಲರಿಗೂ ಹಾಗೆ ಆಗುತ್ತೆ. ಸೊ ಅದಾದ ನಂತರ ನೀವು ಸೆಲೆಕ್ಟ್ ಆಗಿ, ಹೌದು ಸರ್, ಅದು ನಾನು ಮತ್ತೆ ಹೀಗೆ ಇದು ನಮಸ್ಕಾರ ಮಾಡಿ ಬಂದಾದ ನಂತರ ನಾನು ಫಸ್ಟ್ ನನ್ನ ಆಪೋಸಿಟ್ ಅವಳು ಕೂಡ್ತಿದ್ಲು, ನನ್ನ ಸಿಸ್ಟರ್. ಹಾಗೆ ಅವಳ ಮುಖ ಫಸ್ಟ್ ನೋಡಿದೆ, ಅವಳಿಗೆ ಸಹ ಖುಷಿ ಆಗಿತ್ತು. ಅವಳು ಫಸ್ಟ್ ನಂದು ತಪ್ಪಾಯ್ತಲ್ಲ, ಆಗ ಹೇಳಿದ್ಲಂತೆ ಈ ನಂದು, ಅವಳು ನೋಡ್ತಿದ್ಲಂತೆ ಈ ರಿಯಾಕ್ಷನ್, ಅಂದ್ರೆ ನಾನು ಒತ್ತುವಾಗ ನನ್ನನ್ನು ನೋಡಿದ್ಲಂತೆ, ನಂದಾಗಿದೆ, ಮತ್ತೆ ಎಲ್ಲರನ್ನು ನೋಡ್ತಾ ಇದ್ಲಂತೆ. ಇವಳಿಗೆ ಆಯ್ತಂತೆ, ನಿನ್ನೆ ಇವರು ಕಿಲೋಮೀಟರ್ ರಾಂಗ್ ಮಾಡಿದ್ದು, ಇದು ಸರಿ ಮಾಡಿರ್ಬೋದಾ ಅಂತ ಇದು ಆಯ್ತಂತೆ. ಅದಾದ ನಂತರ ಅವಳು ಹೇಳ್ತಾಳೆ, ನನ್ನ ಹತ್ರ ಹೇಳಿದ್ಲು, ಮುಂಚಿನ ದಿವಸ ಅವಳು ಬೋರ್ಡ್ ನೋಡಿ ಎಷ್ಟು ಸೆಕೆಂಡ್ ಅಲ್ಲಿ ಆಗಿದೆ ಅಂತ ಹೇಳಿದ್ಲು ನನ್ಗೆ. ಈ ಟೈಮ್ ಅವಳು ಹೇಳಿದ್ಲು, ನಾನು ನೋಡಿದಿಲ್ಲ, ನಾನು ನೋಡಿದ್ರೆ ನಿಂದು ಬರುದಿಲ್ಲ ಅಂತ. ಹಾಗೆ ಅವಳು ಸರ್ ಮುಖವೇ ನೋಡ್ತಾ ಇದ್ದದ್ದಂತೆ. ಇಲ್ಲಿ ನನ್ನ ಹೆಸರು ಕರೆಯುವಾಗ ಇಲ್ಲಿ ಬೋರ್ಡ್ ನೋಡುವಷ್ಟು ಹೋಗಿದೆ ಹೆಸರು. ಮತ್ತೆ ಅಲ್ಲಿಗೆ ಬಂದು ಉಂಟಲ್ಲ ಸರ್, ನಮ್ಗೆ ಹೇಳಿರ್ತಾರೆ ನಮ್ಮ ಹೆಸರು ಹೇಳ್ಬೇಕು, ನಾವು ಬಂದ ಜಾಗೆಯಿಂದ ಅಂತ ಹೇಳ್ಬೇಕು, ನಾವು ಮತ್ತೆ ಏನ್ ಮಾಡ್ತಿದ್ವಿ, ಮತ್ತೆ ಸರ್ ಕೇಳ್ತಾರೆ ಅದೆಲ್ಲ. ಹೌದು. ಸೊ ಅಲ್ಲಿ ಗೌರವ್ ಅವರು ಕೂಡ ಸೇಮ್ ಟೈಮ್ ನಲ್ಲಿ ಬರೋದಲ್ವಾ? ಎಸ್ ಸರ್, ನಾನು ಮತ್ತೆ ಅವರು ಚಾಲೆಂಜರ್ ಇಬ್ರು ಸಹ, ನಾವು ಚಾಲೆಂಜರ್ ವೀಕ್ ಅಲ್ಲಿ ಹೋದದ್ದು. ನಾವು ಟೋಟಲ್ 3 ಜನ ಚಾಲೆಂಜರ್, ಅಭಿಷೇಕ್ ಮತ್ತೆ ನಾನು ಮತ್ತೆ ಗೌರವ್, 3 ಜನ. ಸೊ
ಬೇರೆಯವರು ಸಹ ಪ್ಲೇ ಅಲಾಂಗ್ ಅಲ್ಲಿ ಸಿಲೆಕ್ಟ್ ಆಗೋದು, ಆದ್ರೆ ಅವರಿಗೆ ವೀಕ್ಲಿ ಮಂಡೇ ಇಂದ ಇರ್ತದೆ. ಅಲ್ಲ ಸರ್, ನಮ್ ಜೊತೆ ಬಂದವರು ಅದು 1 crore ಎಲ್ಲ ತಕೊಂಡು ಹೋದಲ್ಲ, ಅವರು ಅವ್ರು ಮಂಡೇ ಇಂದ ಇದ್ರು. ಸೊ ಸರ್, ನನ್ ವಾರದಲ್ಲಿ ನಾನು ಒಬ್ಳೆ ಕೂತದ್ದು, ಅಂದ್ರೆ ಹೌದು ಸರ್, ಲೇಡೀಸ್ ಓನ್ಲಿ ವುಮೆನ್ ಟು ಸಿಟ್ ಸರ್, ಅದು ವಾರದಲ್ಲಿ. ಯಾಕಂದ್ರೆ ಎಲ್ಲ ಕೂತವರು ಮೆನ್. ಈಗ ಗೌರವ್ ಕರೀತಾರೆ, ಎದುರುಗಡೆ ನಿಂತ್ಕೊಳ್ತಾರೆ, 9 ಕ್ವಶನ್ ಇತ್ತು ಅಲ್ವಾ? ಅದು ಆ ಮೂಮೆಂಟ್ ಹೇಗಿತ್ತು ಅಂತ ಸರ್? ನೀವು ಆನ್ಸರ್ ಫಸ್ಟ್ ಕ್ಲಿಯರ್ ಮಾಡಿದ್ರು. ಎಸ್ ಸರ್, ಫಸ್ಟ್ ಅವರು ಅದು ಡಿಸ್ಟಿಲೇಷನ್ ಇದು ಕ್ವೆಶ್ಚನ್ ಅವರ ಆನ್ಸರ್ ಮಾಡಿದ್ರು. ನನ್ಗೆ ಬರ್ತಾ ಉಂಟು, ಆದ್ರೆ ಸರ್ ನೀವು ಪ್ರೀವಿಯಸ್ ಡೇ ಇದು ನೋಡಿದ್ರೆ ಅದರಲ್ಲಿ ಅರ್ಜೆಂಟ್ ಅಲ್ಲಿ ಮಾಡಿ ಅವರು ಆಪ್ಷನ್ ಹೇಳುವ ಮುಂಚೆ ನಾವು ಒತ್ತಿದ್ರೆ ನಾವು ಸರಿ ಆನ್ಸರ್ ಮಾಡಿದ್ರೆ ಮುಂದೆ ಅವನಿಗೆ ಸಿಗ್ತದೆ. ನಂದು ಹಾಗಿತ್ತು, ಅಂದ್ರೆ ಅವರು ಒತ್ತಿ ಅವರು ರಾಂಗ್ ಆನ್ಸರ್ ಹೇಳಿದ್ರೆ ನನ್ಗೆ ಸಿಗ್ತದೆ, ಇಲ್ಲದ್ರೆ ಅವರಿಗೆ. ಸೊ ಫಸ್ಟ್ ಡಿಸ್ಟಿಲೇಷನ್ ಕ್ವೆಶ್ಚನ್. ನೆಕ್ಸ್ಟ್ ಮಹಾತ್ಮ ಗಾಂಧಿ ಏನು ಕಲ್ತದ್ದು ಅಂತ, ಅದು ನನ್ಗೆ ರಪ್ಪ ಒತ್ಬಿಟ್ಟೆ, ಯಾಕೆಂದ್ರೆ ಅವರು ಇಲ್ಲದ್ರೆ ಮಾಡ್ತಾರೆ ಅಂತ. ಅದು ಆಯ್ತು. ಮತ್ತೆ ಒಂದು ಮೂವಿದ್ದು ಕ್ವೆಶ್ಚನ್ ಬಂತು ಸರ್, ಅದು ನಾನು ಹೇಳ್ತೇನೆ ಸರ್, ನಿಜವಾಗಿ ನಾನು ಆ ಮೂವಿಯನ್ನು ನೋಡ್ಲಿಲ್ಲ. ಅಂದು ನಮ್ಮ ಮನೆಯಲ್ಲಿ ಜಿಯೋ ಇದು ಉಂಟು ಟಿವಿ, ಅದ್ರಲ್ಲಿ ನಾವು ಓಪನ್ ಮಾಡುವಾಗ ಫಸ್ಟ್ ಗೆ ಅದು ಆಡ್ ಬರ್ತದಲ್ಲ, ಅದು ಮಹಿಂದರ್ ಮತ್ತೆ ಮಹಿಮಾ, ಅದು ನನ್ಗೆ ಹಾಗೆ ಡೈಲಿ ಟಿವಿ ಆನ್ ಮಾಡುವಾಗ, ಹೌದು ಸರ್, ಅಂದ್ರೆ ನಾವು ಟಿವಿ ಆನ್ ಮಾಡುವಾಗ ಅದರ ಟ್ರೈಲರ್ ನೆಟ್ಫ್ಲಿಕ್ಸ್ ಇದ್ದು ಅದು ಬರ್ತಾ ಇರ್ತದೆ ನಾರ್ಮಲ್ ಜಿಯೋ ಇದ್ರಲ್ಲಿ ಓಪನ್ ಮಾಡುವಾಗ. ಸೊ ಹಾಗೆ ನಾನದು ಜಸ್ಟ್ ಹೀಗೆ ಓಡಿ ನಂದು 2 ಆಯ್ತು, ಅವರದ್ದು 1 ಆಯ್ತು. ನಂತರ ಇನ್ನೊಂದು ಕ್ವೆಶ್ಚನ್ ಕೇಳಿದ್ರು ಅವರಿಗೆ, ಅದು ಅವರು ರಪ್ಪ ನೈನಿತಾಲ್ ಇದ್ದು. ನಾನು ಆಕ್ಚುಲಿ ಸರ್ ನೈನಿತಾಲ್ ನನ್ಗೆ ಅದು ಟೆಂಪಲ್ ಇದ್ದೆಲ್ಲ ನೈನಾದೇವಿ ಎಲ್ಲ ಬರ್ತಾ ಉಂಟು, ಬಟ್ ನನ್ಗೆ ಅದು ನೇನ್ ಅಂತ ಇಂದ ನನ್ಗೆ ಫ್ಲಾಶ್ ಆಗ್ಲಿಲ್ಲ ಸರ್. ಅದಾದ ನಂತರ ಇನ್ನೊಂದು ಕ್ವೆಶ್ಚನ್ ಇತ್ತು, ಅವರೇ ಆನ್ಸರ್ ಮಾಡಿದ್ದು ಅದಕ್ಕೆ. ಅದಾದ ನಂತರ ಅದು ಜಾರ್ಖಂಡ್ ಇದ್ದು ಒಂದಿತ್ತು, ಅದು ಸಹ ಅವರು ರಪ್ಪ ಮಾಡಿದ್ರು. ಅವರಿಗೆ ಸರ್ ಹಾಗೆ ಹೇಳಿದ್ರು, ಇನ್ನು ಒಂದು ಉಳಿಯಿತು ಅಂತ. ನನ್ನ ಕೈ ಹೀಗೆ ಇದ್ದದ್ದು ಹೀಗೆಲ್ಲ ಆಗಿ ಒಂದು ಕೈ ಹೀಗೆ ಹಿಂದೆ ಹಾಕಿದೆ, ಮತ್ತೆ ಹೀಗೆ ನಿಂತು ನನ್ನ ಬ್ರೈನ್ ಅಲ್ಲಿ ಇಷ್ಟೇ ಇತ್ತು, ನನ್ಗೆ ಗ್ರೀನ್ ಕಾಣಿಸ್ಬೇಕು. ಅವರದ್ದು ನಂದು ತಪ್ಪಾದ್ರೂ ಪರವಾಗಿಲ್ಲ, ನಾನು ಸೋತೋದಾದ್ರೂ ಸೋಲ್ತೇನೆ, ಏನಿದಿಲ್ಲ, ಗ್ರೀನ್ ಇದು ಒತ್ತಿ ನನ್ನ ಆನ್ಸರ್ ಹೇಳ್ಬೇಕು ಅಂತ. ನಾನು ಅದು ಒಂದು ಕ್ವೆಶ್ಚನ್ ಬಂತು, ಅದು ಹಿಸ್ಟ್ರಿ ಇದ್ದು, ಅದು ನಾನು ರಪ್ಪ ಒತ್ತಿ ರೋಮನ್ ಅಂತ ಹೇಳಿದೆ. ಅದು ಸಿ ಆಪ್ಷನ್ ಬರುವಾಗ ನನ್ಗೆ ರೋಮನ್ ಅಥವಾ ಗ್ರೀಕ್ ಡೌಟ್ ಇತ್ತು. ರೋಮನ್ ಮತ್ತೆ ಡಿ ಆಪ್ಷನ್ ಟ್ಯಾಂಗ್ ಅಂತ ಹೇಳುವಾಗ ನಾನು ಒತ್ತಿ ರೋಮನ್ ಅಂತ ಹೇಳಿದೆ. ಮತ್ತೆ ಅದಾದ ನಂತರ ಇನ್ನೊಂದು ಚಿನ್ನಸ್ವಾಮಿ, ಅದು ನನ್ನ ಲೆಕ್ಕದಲ್ಲಿ ಇಡೀ ಇದು ಚೇಂಜ್ ಮಾಡಿದ್ದು. ಹೌದು, ಚಿನ್ನಸ್ವಾಮಿ ಸ್ಟೇಡಿಯಂ ಇತ್ತು. ಸೊ ನಾನು ಅದನ್ನು ರಪ್ಪ ಒತ್ತಿ ಬೆಂಗಳೂರು ಅಂತ ಹೇಳಿದೆ. ಮತ್ತೆ ಲಾಸ್ಟ್ ಕ್ವೆಶ್ಚನ್ ಉಂಟಲ್ಲ ಸರ್, ಅದು ನಂದು ಸಹ ದಗ 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 ಆಗ್ತಾ ಇತ್ತು. ನನ್ನ ತಂಗಿ ಸಹ ಹೇಳ್ತಾಳೆ, ಅವಳು ಮತ್ತೆ ಅವಳ ಬರಿಯಲ್ಲಿ ಇದ್ದವರು ಹೀಗೆ ಕೂತ್ಕೊಂಡು ಏನಾಗ್ತದೆ ಅಂತ ಗೊತ್ತಿಲ್ಲ ಸರ್. ಸೊ ಹಾಗೆ ನಾನು ಫಸ್ಟ್ ಬೀಳಿತ್ತು ಕ್ವೆಶ್ಚನ್. ಸೊ ನಾನು ಯೋಚಿಸಿದ್ದೆ, ಓಕೆ ದಿಸ್ ಇಸ್ ಅ ಯೂನಿಯನ್ ಟೆರಿಟರಿ, ಯಾಕೆಂದ್ರೆ ಚೀಫ್ ಮಿನಿಸ್ಟರ್ ಇದ್ದದ್ದು ಇಲ್ಲದಿದ್ದು ಯೂನಿಯನ್ ಟೆರಿಟರಿ, ವಿಚ್ ಆಫ್ ದೀಸ್ ಅಂತ ಅದು ಕ್ವೆಶ್ಚನ್ ಅಲ್ಲಿ ಇದ್ದ ಕಾರಣ ನಾನು ಎಲ್ಲ 8 ನಾನು ರಿಪೀಟ್ ಮಾಡ್ತಾ ಇದ್ದೆ. ನನ್ಗೆ ಒಮ್ಮೆ ನನ್ನ ಇದು ಮನಸ್ಸು ಹೇಳಿತು, ಎಲ್ಲನ್ನು ಹೇಳಿಬಿಡು ಅಂತ. ಮತ್ತೆ ಅಲ್ಲಿ ಅಷ್ಟು ಇದು ಇಲ್ಲ, 3 seconds ಅಲ್ಲಿ ನೀವು ಆನ್ಸರ್ ಮಾಡ್ಬೇಕು. ಸೊ ಹಾಗೆ ನಾನು ಕಾದೆ. ಫಸ್ಟ್ ಆಪ್ಷನ್ ಬಂತು, ಸೆಕೆಂಡ್ ಆಪ್ಷನ್ ಬಂತು, ಥರ್ಡ್ ಆಪ್ಷನ್ ಯೂನಿಯನ್ ಟೆರಿಟರಿ ಅಲ್ಲ ಅಂತ ಆಗುವಾಗ ನಾನು ಒತ್ತಿ ಬಿಟ್ಟೆ. 4th ಯಾವುದು ಅಂತ ನನ್ಗೆ ಗೊತ್ತಿಲ್ಲ, ಡಿ ಅಂತ ಹೇಳಿದೆ. ಮತ್ತೆ ಲಕ್ಷದೀಪ್ ಅಂತ ಬೀಳ್ತು, ಡಿ ಲಕ್ಷದೀಪ್ ಅಂತ ಹೇಳಿದೆ. ಆಗ ಒಂದು ಸರ್ ಒಂದು ಕಿರ್ಚಿದ್ದಾರೆ ಸರ್, ಯಾಕೆಂದ್ರೆ ಆ ಎಕ್ಸ್ಪೀರಿಯನ್ಸ್ ನನಗೆ 1 crore ವಿನ್ ಆದಾಗೆ ಆಯ್ತು. ಯಾಕೆಂದ್ರೆ ಅಲ್ಲಿ ಅವರು ಇದ್ದ ಆಡಿಯನ್ಸ್ ತುಂಬಾ ಅದನ್ನೆಲ್ಲ ಮ್ಯೂಟ್ ಮಾಡ್ತಾರೆ ಸ್ವಲ್ಪ, ಅದ್ರಲ್ಲಿ ತುಂಬಾ ಕಿರುಚಿ ಕ್ಲಾಪ್ ಎಲ್ಲ. ಹೌದು ಸರ್. ಸೊ ಹಾಗೆಲ್ಲ ಅದಾದ ನಂತರ ಸರ್ ಮುಂದ್ಗಡೆ ಹೀಗೆ ನಿಲ್ತಾರೆ,
ನನ್ಗೆ ಆಕ್ಚುಲಿ ಅವರು ಸಹ ಒಳ್ಳೆ ಕಂಟೆಸ್ಟೆಂಟ್ ಆಗಿದ್ರು, ಗೌರವ್ ಭಯ್ಯಾಸ. ಅಂದ್ರೆ ಅಲ್ಲಿ ತನಕ ಬಂದು ಅಷ್ಟು ಬಂದು ಅವರಿಗೆ ಸಹ ಬೇಸರ ಆಗಿರ್ಬೋದು, ಡೆಫಿನೆಟ್ಲಿ ಅವರಿಗೆ ಸೊ ಸರ್ ಅಲ್ಲಿ ನಿಂತಿದ್ರು, ನನ್ನ ಕೈ ಹೀಗೆ ಶೇಕ್ ಆಗ್ತಾ ಉಂಟು ಸರ್. ನಾನ್ ಕೆಳಗೇನೆ ನೋಡ್ತಾ ಇದ್ದೆ, ಯಾಕೆಂದ್ರೆ ನನ್ಗೆ ವಿಶ್ವಾಸ ಆಗ್ತಿರ್ಲಿಲ್ಲ ಇದಾಗ್ತಾ ಉಂಟು ಅಂತ. ಯಾಕೆಂದ್ರೆ ಸರ್ ನಾನು ಹೇಳಿದೆ, ನಾನು ಬಂದ ಮೈಂಡ್ ಸೆಟ್ ಅಲ್ಲಿ ಆ ದಿವಸ 2-3 ದಿನದ ಒಂದು ಇದು ಎಲ್ಲ ಹೌದು, ಅಲ್ಲಿ ನಿಂತ್ಕೊಂಡಿರೋದು ರಿಯಲಿ ಹೌದು ಸರ್. ಅದರಲ್ಲಿ ಎಲ್ಲ ಇಲ್ಲಿವರೆಗೆ ಬಂದಿರೋದು ಎಲ್ಲ ನೋಡಿದ್ವಿ. ಆದ್ರೆ ನನಗೆ ತುಂಬಾನೇ ಹತ್ತಿರವಾಗಿರೋದು ಮತ್ತು ನಿಮ್ಮನ್ನು ಇಲ್ಲಿ ಕರೆಸ್ಬೇಕನ್ಸಿರೋದು ಮುಖ್ಯವಾಗಿ, ನಾವು ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿ ಸಂಬಂಧಗಳು, ಬದಲಾಗ್ತಾ ಇರತಕ್ಕಂಥ ಸನ್ನಿವೇಶಗಳು, ಇವನ್ನೆಲ್ಲ ನೋಡಿದಾಗ ನಿಮ್ಮಲ್ಲಿ ಆ ಗುಣ ಇದೆಯಲ್ಲ. ಉದಾಹರಣೆಗೆ ತಂದೆಯನ್ನು ನೆನಪಿಸ್ಕೊಂಡು ಆ ಸಂದರ್ಭದಲ್ಲಿ ನಿಮ್ಮ ಆನಂದ ಭಾಷ್ಪಗಳು, ಇದನ್ನೆಲ್ಲ ನೋಡುವಾಗ ರಿಯಲಿ ಆಗ್ಬೇಕಾಗಿದ್ದು ಇಷ್ಟೇ ಅಂತ. ಬಹುಮಾನದ ಮೊತ್ತ, ನೀವು ಅಲ್ಲಿ ಹೋಗಿ ರೀಚ್ ಆಗಿರೋದು, ಆ ಸಂದರ್ಭದಲ್ಲಿ ಆ ತಂದೆಗೆ ಫೋನ್ ಮಾಡಿ ಆ ತಂದೆಯನ್ನು ಮಾತನಾಡಿಸೋದಿದೆಯಲ್ಲ, ಇದು ನಿಜವಾಗಿ ಬೇಕಾಗಿರೋದು. ಇದಕ್ಕಿಂತ ದೊಡ್ಡ ಬಹುಮಾನವೇ ಇಲ್ಲ. ಅದು 6 ಲಕ್ಷ ಅಲ್ಲ, 6 ಕೋಟಿಗಿಂತ ದೊಡ್ಡದು ಅಂತ ಅನಿಸ್ತು ನನಗೆ. ಆ ಸಂದರ್ಭದಲ್ಲಿ ನೀವು ನಡ್ಕೊಂಡ ರೀತಿ ಇದೆಲ್ಲ ತುಂಬಾ ಯುವಕರಿಗೆ ಪ್ರೇರಣೆ ಅಂತ. ಅದಕ್ಕೋಸ್ಕರ ನಿಮ್ಮನ್ನು ಕರೆಸ್ಬೇಕು ಅನ್ಸಿತ್ತು ನನಗೆ. ತುಂಬಾ ಜನ ಬರ್ತಾರೆ ಸ್ಪರ್ಧೆಗಳಲ್ಲಿ, ರಿಯಾಲಿಟಿ ಶೋ ಅಲ್ಲಿ ವಿನ್ ಆಗ್ತಾರೆ, ಡಾನ್ಸ್ ಮಾಡ್ತಾರೆ, ಇನ್ನೊಂದು ಏನೇನೋ ಆಗತ್ತೆ. ಬಟ್ ಈ ಗುಣಗಳು ನಮಗ್ ಕೊನೆವರೆಗೂ ಎತ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಆ ಮೂಮೆಂಟ್ ಇದೆಯಲ್ಲ, ಮತ್ತು ನೀವು ಅದನ್ನ ತಂದೆಯ ಜೊತೆಗೆ ಅವರಿಗೆ ಹಿಂದಿ ಇಂಗ್ಲಿಷ್ ನಲ್ಲಿ ಮಾತನಾಡ್ಲಿಲ್ಲ, ನನ್ನ ಮಾತೃಭಾಷೆ ಆ ತುಳುವಲ್ಲಿ ಅಂತ ದೊಡ್ಡ ಒಂದು ನ್ಯಾಷನಲ್ ಲೆವೆಲ್ ಇರ್ತಕ್ಕಂತ ಒಂದು ಶೋ ನಲ್ಲಿ ನನ್ನ ಮಾತೃಭಾಷೆಯಲ್ಲಿ ಮಾತಾಡ್ಬೇಕನ್ಸುತ್ತಲ್ಲ ನಿಮಗೆ. ಇಲ್ಲಾಂದ್ರೆ ನೀವು ಮ್ಯಾನೇಜ್ ಮಾಡ್ಬೋದಿತ್ತು, ತಂದೆಗೆ ಅರ್ಧಂಬರ್ಧ ಹಿಂದಿಯಲ್ಲಿ ಮಾತನಾಡಿಸಿ ಏನೋ ಮಾಡ್ಬೋದು. ಬಟ್ ಅದು ಅಂತರಾಳದಿಂದ ಬಂದಂತ ಮಾತಿತ್ತು ನೋಡಿ, ಆ ಅನುಭವ ಬಹಳ ಒಳ್ಳೆದಿತ್ತು. ಅದು ಹೇಗಿತ್ತು ಅದೊಂದು ಚೂರು ಸರ್? ನಾನು ಆಕ್ಚುಲಿ ಆಡ್ಬೇಕಂದ್ರೆ ಕಾರಣನೇ ನನ್ನ ಅಪ್ಪ. ಯಾಕಂದ್ರೆ 2022 ಅಲ್ಲಿ ನಾನು UPSC ಈಗ ಕೊಡ್ತಾ ಇರುವಾಗ ನನ್ನ ಅಪ್ಪ ಹೇಳಿದ್ರು, ನೀನ್ ಅದು ಶೋ ಸ್ವಲ್ಪ ಆಡು, ಗೊತ್ತಾಗ್ತದೆ ನಮ್ಗೆ ಹೋಗುವುದೆಲ್ಲ. ಪ್ರಿಪರೇಷನ್ ಸೇಮ್, ನಮ್ಗೆ ಹೋಗುವುದು ಮುಖ್ಯ ಅಲ್ಲ, ನೀನೊಂದು ನೋಡು, ಆಡು, ಸಿಕ್ಕಿದ್ರೆ ಸಿಗ್ತದೆ, ಹೇಗೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಸರ್ ನಾನು ಹೇಳ್ತೇನೆ ಸರ್, ಮನೆಯಲ್ಲಿ ನಾನು ಸೋಫಾದಲ್ಲಿ ಕೂತ್ಕೊಳ್ಳುದು, ನಮ್ಮ ಅದು ಟಿವಿ ಆದ್ರೆ ಅವರು ಕೆಳಗೆ ಹೀಗೆ ಮಲ್ಕೊಂಡು ನೋಡುದು, ಇಬ್ರು ಸಹ ಇದು ನಾನು ಹೇಳಿದ್ದು ಅದು ಇದು ಆನ್ಸರ್, ಅವರು ಹೇಳಿದ್ದು ಆನ್ಸರ್ ಅಂತ. ಸೊ ನಾವು ಸಣ್ಣದಿರುವಾಗದಿಂದ ನಾನು ನೋಡ್ತಾ ಬಂದ ಅದೊಂದು ಶೋ ಸರ್. ನಾನು ಸೋನಿ ಟಿವಿಯಿಂದಲೇ ಸ್ವಲ್ಪ ಹಿಂದಿ ಕಲ್ತದ್ದು ಸರ್, CID ಮುಖಾಂತರ. ಸೊ ಸರ್ ಅಲ್ಲಿಂದ ನನ್ನ ಅಪ್ಪನ ಹತ್ರ ಆಕ್ಚುಲಿ ಅವರು ಕನೆಕ್ಟ್ ಮಾಡುತ್ತಾರೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಯಾಕೆಂದ್ರೆ ಆ ದಿವಸ ಅವರದ್ದು ನಾನು ಲೈಫ್ ಲೈನ್ಗೆ ಇಟ್ಟದ್ದು ಅವರನ್ನು, ನನ್ನ ಅಪ್ಪನನ್ನು. ಅವರು ಪುರಾಣ ಮತ್ತೆ ಸ್ವಲ್ಪ ನ್ಯೂಸ್, ಪಾಲಿಟಿಕ್ಸ್ ಎಲ್ಲ ಬಂದ್ರೆ ಅವರಿಗೆ ಕೇಳ್ತೇನೆ ಅಂತ. ಸೊ ನಾನ್ ಹೇಳಿದೆ, ನನ್ನ ಅಪ್ಪ ನಿಮ್ದು ದೊಡ್ಡ ಫ್ಯಾನ್, ನೀವೊಂದು ನನ್ಗೆ ಅವರದ್ದೊಂದು ಹೆಸರು ಹೇಳಿ ಅಂತ. ಸೊ ಸರ್ ಫಸ್ಟ್ ಸರ್ ಒಂದು ಸೆಂಟೆನ್ಸ್ ಹೇಳಿದ್ರು, ನೋಡಿ ನಿಮ್ಮ ಮಗಳು ಬಂದು ಇಲ್ಲಿ ಕೂತ್ಕೊಂಡ್ಲು ಅಂತ. ಆಗ ನನ್ಗೆ ಸ್ವಲ್ಪ ಕಣ್ಣು ಇದಾಯ್ತು. ಮತ್ತೆ ಹೌದು, ಮತ್ತೆ ಅವರು ಹೇಳಿದ್ರು ನಾವು ಕನೆಕ್ಟ್ ಮಾಡ್ತೇವೆ ಅಂತ. ನಾನು ಹೇಳಿದೆ ನೈ ಸರ್ ಅಂತ. ಅಂದ್ರೆ ಯಾಕೆ ಬೇಡ ಅಂತ ಹೇಳಿದ್ರಿ ಇವರು, ಅಥವಾ ತಪ್ಪಿ ಹೇಳಿದ್ರ ಬೇಡ ಅಂತ ಅನ್ಕೊಂಡೆ ನಾನು ಒಂದ್ಸರಿ. ಅಲ್ಲ ಸರ್, ಅಂದ್ರೆ ನಮ್ಗೆ ಅದು ನನ್ಗೆ ಇತ್ತು, ನಾನು ಅಳ್ಬಾರ್ದು ಅಂತ. ಅಲ್ಲಿ ನಾನು ಕೂತ್ಕೊಳ್ಳುವಾಗ ಸಹ ನಾನು ಯೋಚಿಸಿದೆ, ಕೆಲವರು ಬಂದು ಕೂತ್ಕೊಳ್ಳುವಾಗೆಲ್ಲ ಅವರು ಅಳ್ತಾರೆ, ಅದು ಇಮೋಷನಲ್. ನನ್ಗೆ ಇತ್ತು, ನನ್ಗೆ ಅಳ್ಬಾರ್ದು, ನಾನು ನಗ್ದೇ ಇದು ಆಗ್ಬೇಕು ಅಂತ. ಹಾಗೆ ಕನೆಕ್ಟ್ ಮಾಡಿದ್ರು ಸರ್ ಅವರು. ಅವರಿಗೆ ನಾನು ಅವರನ್ನು ನೋಡಿ, ಅಪ್ಪನನ್ನು ನೋಡಿ ನನ್ಗೆ ಇದೇ ಎಲ್ಲ ಬಂದದ್ದು. ಅಂದ್ರೆ ನಾವು ಟಿವಿಯಲ್ಲಿ ಚಿಕ್ಕವಳಿದ್ದಾಗ ಲಾಸ್ಟ್ ಕ್ವಶನ್ ನಾನು ಹೌದು, ಆಗ ಅವರು ಹೇಳಿದ್ರು ಸರ್. ನನ್ನ ಅಪ್ಪ 2011 ಅಲ್ಲಿ ಹೇಳಿದ್ರು, ನೀನು ಒಂದು ದಿವಸ ಹೋಗಿ ಕೂತ್ಕೊಳ್ತೀಯ ಅಂತ. ನನ್ಗೆ ಅದು ನೆನಪಾಯ್ತು. ಮತ್ತೆ ಸರ್ ಅಂದ್ರೆ ಅದೊಂದು ಇಮೋಷನಲ್. ಅವರು ಯಾವಾಗ್ಲೂ ಒಂದು ಈಗ ಕ್ವೆಶ್ಚನ್ ಬಂತು ಅಂತ ಹೇಳಿ ನಾವು ಡೈಲಿ ಹೋಗಿ ಅದು ಕ್ವೆಶ್ಚನ್, ಇದು ತಪ್ಪಾಯ್ತಾ, ಅದು ಮತ್ತೆ ABCD ಬೇರೆ ಆಪ್ಷನ್ ಅಲ್ಲಿ ಸಹ ನಾವು
ತಿಳ್ಕೊಳ್ಬೇಕು. ಹಾಗೆಲ್ಲ ನಾವಿಬ್ರು ಸಹ ಹಾಗೆ ನಾನು ಅವರ ಹತ್ರ ಕೇಳುದು, ಅವರಿಗೆ ತುಂಬಾ ಗೊತ್ತುಂಟು ನನ್ಗಿಂತ. ಹಾಗೆ ನ್ಯೂಸ್ ಪೇಪರ್ ಎಲ್ಲ ತುಂಬಾ ಓದ್ತಾರೆ ಸರ್. ಸೊ ಅವರ ಹತ್ರ ಎಲ್ಲ ಕೇಳಿ ಹಾಗೆ ನಾನು ಇದು ಮಾಡ್ತಾ ಇದ್ದದ್ದು. ಸೊ ಆ ದಿವಸ ಅಲ್ಲಿ ನೋಡುವಾಗ ಅವರಿಗೆ ಸಹ ಸ್ವಲ್ಪ ಇದಾಗಿದೆ ಸರ್. ಅದು ಅವ್ರ ಫೋನ್ ಮಾತನಾಡಿಸುವಾಗ ಗೊತ್ತಾಗ್ತದೆ ಅಂದ್ರೆ ಈ ಮೂಮೆಂಟ್ ಇದೆಯಲ್ಲ ರಿಯಲಿ ಹೇಳೋದು, ಅದು ನಿಜವಾಗಿ ಎಲ್ಲಾ ಮಕ್ಕಳು ತಂದೆಯಲ್ಲಿ ಇರ್ಬೇಕಾಗಿ. ಸರ್ ನನ್ಗೆ ಒಂದು ಇದು ಆಗಿದೆ, ನಾವು ಸಕ್ಸಸ್ ಅಂದ್ರೆ ತುಂಬಾ ಓಡಾಡ್ತೇವೆ, ಅದು ಅಲ್ಲ, ನಾವು ಆಕ್ಚುಲಿ ಎಕ್ಸ್ಪೀರಿಯನ್ಸ್ ಗೆ ನಾವು ಇರ್ಬೇಕು ಸರ್. ಯಾಕೆಂದ್ರೆ ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಸರ್ ನಮ್ಗೆ ಒಂದು ಪಾಠ, ಲೆಸನ್. ಡೆಫಿನೆಟ್ಲಿ ನಾವು ಹೇಗೆ ನ್ಯಾವಿಗೇಟ್ ಮಾಡ್ಬೇಕು ಲೈಫ್ ಅಲ್ಲಿ, ಅದೆಲ್ಲ ಒಂದು ಕಲಿಸ್ತದೆ ಎಕ್ಸ್ಪೀರಿಯನ್ಸಸ್. ನಾನು ಈಗ ಅದೇ ಯೋಚಿಸುದು ಸರ್, ಎಕ್ಸ್ಪೀರಿಯನ್ಸ್ ಇಂದ ಮುಖ್ಯ ಏನಿಲ್ಲ. ನಾವೆಲ್ಲ ನೋಡಿ, ನಾವೆಲ್ಲ ಜೀವನ ನಮ್ದು ಸೇಮ್, ನಮ್ದಂದ್ರೆ ಜೀವ ಎಲ್ಲರದ್ದು ನಮ್ಮ ಹತ್ರ ಒಳಗೆ ರಕ್ತ ಎಲ್ಲ ಇರುವುದು ಸೇಮ್. ಒಂದು ಡಿಫ್ರೆನ್ಸ್ ಅಂದ್ರೆ ನಮ್ಮ ಎಕ್ಸ್ಪೀರಿಯನ್ಸಸ್, ನಾವು ಹೇಗೆ ಯೋಚಿಸ್ತೇವೆ, ನಮ್ಮ ಐಡಿಯಾಸ್, ನಮ್ಮ ಥಿಂಕಿಂಗ್. ನಾವು ಒಂದು ಸಿಚುವೇಶನ್, ಈಗ ನೋಡಿ, ನಾನು ಒಂದನ್ನು ಅಪ್ರೋಚ್ ಮಾಡುವುದು ಬೇರೆ ರೀತಿ ಇರ್ತದೆ, ಇನ್ನೊಬ್ರು ಬೇರೆ ರೀತಿ ಇರ್ತದೆ. ಸೊ ಹಾಗೆ ಸರ್ ಎಕ್ಸ್ಪೀರಿಯನ್ಸ್ ಹೇಳಿದಾಗ ಮೋದಿಯವರು ಬಂದ ನಂತರ ಅನುಭವ ಮಂಟಪಂ ಅಂತ ಏನ್ ಮಾಡಿದ್ರು. ಇದು ನೋಡಿ, ಅನುಭವ ಮಂಟಪಂ ಅಂತಂದ್ರೆ ಈ ಬಸವಣ್ಣವ್ರ ನೆನ್ಪು ಮಾಡ್ಕೊಳ್ಳೋದು, ಅವ್ರ ಲೈಫಿನ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಒಂದು ವೇದಿಕೆ ಆಗಿದೆ. ಅದೇ ಅಲ್ವಾ ನೀವು ಹೇಳಿದ ಎಕ್ಸ್ಪೀರಿಯನ್ಸೇ ನಮ್ ನಾಲೆಜ್, ಅದಕ್ಕಿಂತ ದೊಡ್ಡದು ಏನಿಲ್ಲ. ಎಕ್ಸ್ಪೀರಿಯನ್ಸಸ್ ಮೇಕ್ ಲೈಫ್. ನೀವು ನೋಡುವ ದೃಷ್ಟಿಕೋನ ನಿಮ್ಗೆ ಅನುಭವವನ್ನು ಕೊಡುತ್ತೆ, ಆ ಅನುಭವವೇ ನೀವು ಹೇಳುವಂಥದ್ದು. ತುಂಬಾ ಒಳ್ಳೆಯ ರೀತಿಯ ಅನುಭವ ಆಗಿದೆ ಸರ್. ನನ್ನ ಅಪ್ಪನ ಒಂದು ಹೇಳ್ಬೇಕಂದ್ರೆ, ಅವರ ಹತ್ರ ಆಕ್ಚುಲಿ 15 minutes ಮಾತಾಡಿದ್ದಾರೆ ಸರ್. ಇದು ಆಕ್ಚುಲಿ ಇಡೀ ಶೂಟ್ 2 hours ಇತ್ತು, ದೇ ಜಸ್ಟ್ ಶೋ 30 minutes ಇತ್ತು. ಅದು ಹಾಗೆ ಇದು ಮಾಡುದು. ಸೊ ಸರ್ ಅವರ ಹತ್ರ ಕೇಳಿದ್ರು, ನಿಮ್ಗೆ ಹೇಗೆ ಫೀಲ್ ಆಗ್ತಾ ಉಂಟು ಅಂತ. ಅವರು ತುಳುವಲ್ಲೇ ಮಾತಾಡ್ಕೊಂಡು ಹೋದ್ರು ಸರ್ ಹತ್ರ. ಅವರಿಗೆ ಸರ್ ಕೂತದ್ದು ಅದು ಮಂಡೆಯಲ್ಲಿಲ್ಲ, ಅಂದ್ರೆ ನಾನು ಕೂತ್ಕೊಂಡಿದ್ದೇನೆ, ಅದು ಅವರಿಗೆ ನನ್ನ ಹತ್ರನೇ ಫಸ್ಟ್ ಗೆ ಹೇಳಿದ್ರು. ನನ್ನ ಅಪ್ಪ ಯೋಚಿಸಿದ್ದಂತೆ, ಓ ಇದು ಕ್ವೆಶ್ಚನ್ ಕೇಳ್ತಾರೆ ಅಂತೆಲ್ಲ ಬುಕ್ ಅಲ್ಲೆಲ್ಲ ಲಾಸ್ಟ್ ಮಿನಿಟಿಗೆ ಓದಿ ನೋಡಿದ್ರೆ ಅವರು ಕೆಳಗೆ ನೋಡ್ತಾ ಇರ್ತಾರೆ, ನೀವು ನೋಡ್ಬೋದು. ಅವರು ಹೌದು ಹೀಗೆಲ್ಲ ನೋಡಿ ಎಲ್ಲ ಕೂತ್ಕೊಂಡದ್ದು ಹೀಗೆ. ಅಂದ್ರೆ ಅವರ ಇದ್ರಲ್ಲಿ ಇದೇ ಉಂಟು ಕ್ವೆಶ್ಚನ್. ಅದು ಒಮ್ಮೆ ಹೇಳುವಾಗ ಉಂಟಲ್ಲ ಸರ್, ಅವರಿಗೆ ಸಹ ಗೊತ್ತಿದ್ರು ಸಹ ಅಮಿತಾಬ್ ಬಚ್ಚನ್ ಅನ್ನು ನೋಡುವಾಗ ಅದೊಂದು. ಹೌದು ಸರ್, ನನ್ನ ಹತ್ರ ಈಗ ಹೇಳ್ತಾರೆ ಸರ್, ಅದೊಂದು ಅವರು ಹಾಕಿದ್ದು ಶರ್ಟ್ ಹಾಕಿದ್ದು, ಅವು ಅಮಿತಾಬ್ ಬಚ್ಚನ್ ತಿಕ್ಕದಿನ ಶರ್ಟ್, ಅದು ಶರ್ಟಿಗೆ ಈಗ ಅದೇ ಹೆಸರಾಗಿದೆ ಸರ್. ಅವರಿಗೆ ತುಂಬಾ ಒಳ್ಳೆಯ ಅನುಭವ. ಅದನ್ನೆಲ್ಲ ಹಂಚ್ಕೊಂಡ್ರೆ ಅಂದ್ರೆ ಸಾಮಾನ್ಯವಾಗಿ ನಾವು ಶೋ ನಲ್ಲಿ ನೋಡ್ತಿರ್ತೇವೆ, ಬಿಹೈಂಡ್ ದ ಸ್ಕ್ರೀನ್ ತುಂಬಾ ವಿಷಯಗಳಿರುತ್ತೆ ಅಂತ, ಮತ್ ನಾವು ಅಲ್ಲಿ ಹೋಗಿ ಕಲಿಯುವುದು ತುಂಬಾ ಇರುತ್ತೆ. ಬಟ್ ಇದೆಲ್ಲದನ್ನು ಮಿಗಿಲಾಗಿ ನೀವು ಆ ದಿನ ನಡ್ಕೊಂಡ ರೀತಿ ಇದೆಯಲ್ಲ ತುಂಬಾ ಆಪ್ತವಾಗತಕ್ಕಂಥದ್ದು. ಯಾಕಂದ್ರೆ ತಂದೆ ತಾಯಿ ಮಕ್ಕಳು ಆ ಒಂದು ಬಾಂಧವ್ಯ ಇದೆಯಲ್ಲ, ಅದು ಎಲ್ಲ ಸ್ಪರ್ಧೆಗಿಂತ ಮಿಗಿಲಾದಂಥದ್ದು ಅಂತ ಅನ್ಕೊಂಡಿದ್ದೆ. ಇದೇ ನಮ್ಮನ್ನ ಕೊನೆವರೆಗೂ ಕರ್ಕೊಂಡು ಹೋಗುವಂಥದ್ದು. ಮೊತ್ತ ಅನ್ನುವಂಥದ್ದು ನಗಣ್ಣ. ಇವತ್ತು ನಾವು 6 ಲಕ್ಷ ಗೆಲ್ಬಹುದು, ನಾಳೆ 60 ಲಕ್ಷ, 6 ಕೋಟಿ ಗೆಲ್ಬಹುದು. ಬಟ್ ಈ ಬಾಂಧವ್ಯ ಅನ್ನುವಂಥದ್ದು ಬೆಲೆ ಕಟ್ಲಿಕ್ಕೆ ಆಗೋದಿಲ್ಲ. ಸೊ ಅಂತಹ ಒಂದು ಸನ್ನಿವೇಶವನ್ನ ನೀವು ದೇಶಕ್ಕೆ ತೋರಿಸಿದ್ರಿ. ಇದರಿಂದ ಪ್ರೇರಣೆ ಪಡ್ತದೆ. ಯಾವುದೋ ಮನಸ್ಸು ಅಲ್ಲಿ ಕೂತ್ಕೊಂಡು ತಂದೆ ನೋಡ್ತಾ ಇರುವಾಗ, ನನ್ ಮಗಳೇ ಇವಳು ಈ ರೀತಿ ಮಾತಾಡಿದ್ದಾಳೆ ಅಂತ ಎಷ್ಟೋ ಜನ ಫೀಲ್ ಮಾಡ್ಕೊಂಡಿರ್ತಾರೆ. ನಾವು ಆ ಇರುವ 30 ನಿಮಿಷವೋ 1 ಗಂಟೆಯ ಆ ಶೋ ಇರಬಹುದು, ಆದ್ರೆ ಎಷ್ಟೋ ಮನಸ್ಸುಗಳಿಗೆ ಇದು ಒಂದು ಖುಷಿ ಕೊಟ್ಟಿರುತ್ತೆ. ನೀವು ಅಲ್ಲಿ ಒಬ್ರು ಅಪೂರ್ವ ಆಗಿ ಅಥವಾ ಲೋಕನಾಥ್ ಅವ್ರ ಮಗಳಾಗಿ ಅಥವಾ ಅವ್ರ ನಡುವೆ ನಡೆದಂತ ಸಂಭಾಷಣೆ ಇರಬಹುದು, ಅಂದ್ರೆ ಎಷ್ಟೋ ಮನಸ್ಸುಗಳಿಗೆ ಈ ರೀತಿ ಹಿತ ಕೊಟ್ಟಿರುತ್ತೆ. ನನ್ ಮಗಳು ಹೀಗೆ ಆಗ್ಬೇಕು ಅಂತ ಕನಸುಕೊಂಡಿರ್ತಾರೆ. ಎಷ್ಟೋ ಮಕ್ಕಳು ನಾನು ತಂದೆಗೆ ಈ ತರ ಗೌರವಿಸ್ಬೇಕು ಅಂತನೂ ಬಂದ್ರು. ಸೊ ಆ ದೃಷ್ಟಿಯಿಂದ ಇವತ್ತು ನಾವು ರಿತಮ್ ಕನ್ನಡ ಕರಿಬೇಕು ಅನಿಸ್ತು ನಿಮ್ಮನ್ನ. ಮತ್ತು ವಿಶೇಷವಾಗಿ ಮಂಗಳೂರಿನಿಂದ ನೀವು ಅಲ್ಲಿ ಹೋಗಿರ್ತಕ್ಕಂಥದ್ದು ಬಹಳ ಖುಷಿ. ಹೇಳಿದ್ದಾರೆ ಸರ್, ನನ್ಗೆ ಗೊತ್ತಿಲ್ಲ. ನನ್ಗೆ ಸೆಲೆಕ್ಟ್ ಆದ ನಂತರ ನಮ್ಗೆ ಸ್ವಲ್ಪ ಈಚೆ ಕರೆದೆಲ್ಲ ಸರ್ ಹೋಗ್ತಾರೆ. ಸರ್ ಹಾಫ್ ಅನ್ ಅವರಿಗೆ ಹೋಗಿ ನಮ್ಗೆ ಸ್ವಲ್ಪ ಕೂತ್ಕೊಳಿಸ್ತಾರೆ. ನಾನು ಹೀಗೆ ನೋಡ್ತಾ ಇದ್ದೆ. ನಾನು ನನ್ನ ಬ್ರೈನ್ ಅಲ್ಲಿ ಇದೇ ಆಗ್ತಾ ಇತ್ತು. ನಾನು ನನ್ನ ಗೈಡ್ ಹತ್ರ ನಾನು ಹೇಳಿದೆ, ಸರ್
ಮನೆ ಕಲ್ ಕುಚ್ ನೈ ಪಡ ಅಂತ ಹೇಳಿದೆ. ಅದಾದ ನಂತರ ಸರ್ ನನ್ನ ಅಪ್ಪನ ಸೈಡ್ ಇದ್ದೊಂದು ನಾನು ಹೇಳ್ತೇನೆ ಸರ್. ನನ್ನ ಅಪ್ಪ ಹೋಟೆಲ್ ಅಲ್ಲಿ ಇರುವಾಗ ಅವ್ರು ಕ್ಯಾಶ್ ಅಲ್ಲಿ ಒಂದು ಅಂಕಲ್ ಇದ್ರಂತೆ. ಅವ್ರು ಹೇಳಿದ್ರೆ ನನ್ನ ಮಗಳು ಇವತ್ತು ಕೂತ್ಕೊಳ್ಳೋದಿಲ್ಲ, ನೀವು ಹೋಗಿ ಮತ್ತೆ ಹೋಗಿ ಅಂತ, ನಾನು ಕೂತ್ಕೊಳ್ತೇನೆ ಅಂತ. ಅವ್ರು ಕ್ಯಾಶ್ ಅಲ್ಲಿ ಕೂತ್ಕೊಂಡು ಒಂದು 10 ನಿಮಿಷ ಆಗುವಾಗ ಫೋನ್ ಬಂತಂತೆ, ನಿಮ್ಮ ಮಗಳು ಕೂತ್ಕೊಂಡ್ಲು ಅಂತ. ಮತ್ತೆ ಅಂದ್ರೆ ಆ ದಿವಸ ಉಂಟಲ್ಲ ಸರ್, ಯಾರಿಗೆ ಆಗ್ಲಿಲ್ಲ ಸರ್. ಸೊ ಹಾಗೆ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲ, ಅದು ಹಾಗೇನೆ ಬರ್ಬೇಕು. ಹೌದು, ಹಾಗೆ ಬಂದಾಗ ಮಾತ್ರ ಅದು ಮೆಮೊರಿ ಆಗಿ ಉಳಿದು. ಎಲ್ಲಾ ಯೋಚನೆ ಮಾಡದಂತೆ ನಡೆದ್ ಬಿಟ್ರೆ ಅದು ಪ್ರಪಂಚ ಹೀಗೆ ನಡೆಯುವುದೇ ಇಲ್ಲ. ನಾವು ಅನ್ಕೊಂಡಿದ್ದೇ ಬೇರೆ ಇರತ್ತೆ, ನಾವು ಅಲ್ಲಿ ನಡೆಯುವುದೇ ಬೇರೆ ಇರುತ್ತೆ. ಈ ತರ ಆದಾಗ್ಲೇನೆ ಜೀವನದಲ್ಲಿ ಒಂದಿಷ್ಟು ನೆನಪಿಟ್ಕೊಳ್ಳುವಂತದ್ದು. ಆ ರೀತಿಯ ನೆನಪಿಟ್ಕೊಳ್ಳುವಂತ ಘಟನೆಗಳನ್ನ ನೀವು ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀರಾ. ಸೊ ಹಾಗಾಗಿ ಅದು ನಿರಂತರವಾಗಿರ್ಲಿ. ನಿಮ್ಮ ಮುಂದಿನ ವಿದ್ಯಾಭ್ಯಾಸ, ವಿಶೇಷವಾಗಿ IAS ಗೆ ಏನ್ ಪ್ರಿಪೇರ್ ಆಗ್ತೀರಿ, ಇದೇ ರೀತಿ ಯಾವ ರೀತಿ ನೀವು ಅಲ್ಲಿ ಹೋಗಿ ಹಾಟ್ ಸೀಟ್ ಮೇಲೆ ಕೂತ್ಕೊಂಡ್ರಿ, ಅದೇ ರೀತಿ ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಕೂತ್ಕೊಳ್ಳುವಂತಾಗಲಿ, ಅದು ನಮಗೆ ಹೆಮ್ಮೆ ಪಡುವಂತದ್ದು. ಖಂಡಿತ ಮತ್ತೊಂದ್ಸಾರಿ ನಮ್ಮ ಈ ಪಾಡ್ಕಾಸ್ಟ್ ಅನ್ನು ಮತ್ತೆ ನೋಡುವಂತಾಗಿ, ನೋಡಿ ಅಪೂರ್ವ ಅವರು ಬಂದಿದ್ರು ಒಂದ್ಸಾರಿ ಅಂತ ಅನ್ನೋ ಸಂದರ್ಭ, ಆ ಕ್ಷಣಗಳು ನಮ್ಗೆಲ್ಲ ಬರ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಸಂತೋಷ ಆಗ್ತದೆ. ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ.